ನಮಸ್ತೆ ಪ್ರಿಯ ವೀಕ್ಷಕರೇ ಮತ್ತೆ ಬಂಧುಗಳೇ. ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ, ಅಷ್ಟಾಂಗ ಯೋಗ, ಆಕ್ಯುಪಂಚರ್, ಆಕ್ಯುಪ್ರೆಷರ್, ಪಂಚಕರ್ಮ, ಫಿಸಿಯೋಥೆರಪಿಸ್ಟ್, ವೈದ್ಯ ಕೆ ವಿ ಮಹಾದೇವ್ ಮಾತಾಡ್ತಿರೋದು. ನನ್ನ ಬಲಭಾಗದಲ್ಲಿ ಕುಂತ್ಕೊಂಡಿರುವಂಥವರು ಮಾದೇಗೌಡರು. ಸೊ ಅವ್ರಿಗೆ ಲಂಬರ್ ಸ್ಪಾಂಡಿಲೈಟಿಸ್ ಅಂಡ್ ಆರ್ಥೋರೈಟಿಸ್ಟ್ ಅಂಡ್ ಹಿಪ್ ರೈಟ್ ಅಂಡ್ ಲೆಫ್ಟ್. ಸೊ ಫೀಮರ್ ಜಾಯಿಂಟಲ್ಲಿ ಹಿಪ್ ಇದು ಆರ್ಥೋರೈಟಿಸ್ ಇಂದ ರೆಡ್ಯೂಸ್ ಆಗಿದೆ. ಕಾರಣ ಆರ್ಥೋರೈಟಿಸ್. ಸೊ ಆರ್ಥೋರೈಟಿಸ್ ಏನು ಬರುತ್ತೆ ಅಂತ ನಿಮಗೆ ಗೊತ್ತಿರಬಹುದು, ತಿಳ್ಕೊಂಡಿದ್ದೀರಿ ಅಂತ ಅನ್ಕೋತೀನಿ. ಸೊ ನಮ್ಮ ಬ್ಲಡ್ಡಲ್ಲಿ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗ್ತಾ ಇರ್ತದೆ. ಕಾರಣ ನಮ್ಮ ಫುಡ್ ಸ್ಟೈಲ್ ಅಂಡ್ ಲೈಫ್ ಸ್ಟೈಲ್. ನಂಬರ್ 2, ಯೂರಿಕ್ ಆ್ಯಸಿಡ್ ಜಾಸ್ತಿಯಾಗಿ ಅದು ನಮ್ಮ ಎಲ್ಲ ಜಾಯಿಂಟ್ಗಳಲ್ಲಿ ಅಂದರೆ ಹ್ಯೂಮನ್ ಬಾಡಿನಲ್ಲಿರುವಂತಹ ಎಲ್ಲ ಜಾಯಿಂಟ್ಗಳಲ್ಲಿ ಯೂರಿಕ್ ಆ್ಯಸಿಡ್ ಕಲೆಕ್ಟ್ ಆಗ್ತಾ ಹೋಗ್ತಿರ್ತದೆ. ಉಪ್ಪಿನ ಹರಳು ಥರ ಅಥವಾ ಸಕ್ಕರೆ ಹರಳು ಥರ ಜಾಯಿಂಟ್ಗಳಲ್ಲಿ ಅದು ಕಲೆಕ್ಟ್ ಆಗ್ತಾ ಹೋಗ್ತಿರ್ತದೆ. ಅದು ನಾವು ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಸೊ ಅದು ಏನಾಗ್ತದೆ, ಗೌಟ್ ಆಗ್ತದೆ. ಸೊ ಹಾಗೆ ಅದು ಒಂದಕ್ಕೊಂದು ಚೈನ್ ಲಿಂಕ್ ಥರ. ಸೊ ಹಾಗೂ ನಾವು ಸರಿಯಾಗಿ ನಮ್ಮ ಆಹಾರ ಕ್ರಮನ ಸರಿಯಾಗಿ ಮಾಡಲಿಲ್ಲ ಅಂದರೆ ನಮ್ಮ ಲೈಫ್ ಸ್ಟೈಲ್ ಆ್ಯಂಡ್ ಫುಡ್ ಸ್ಟೈಲಿನ ಸರಿಯಾಗಿ ನಾವು ಅಳವಡಿಸ್ಕೊಳ್ಳಿಲ್ಲ ಅಂದರೆ ಸೊ ಅದು ಆರ್ಥೋರೈಟಿಸ್ ಆಗ್ತದೆ. ಸೊ ಇವಾಗ ನಾವು ಲಂಬರ್ ಸ್ಪಾಂಡಿಲೈಟಿಸ್ ಬಗ್ಗೆ ಮಾತಾಡ್ತೀನಿ. ಇವ್ರಿಗೆ ಲಂಬರ್ ಸ್ಪಾಂಡಿಲೈಟಿಸ್ ಆಗಿದೆ. ಲಂಬರ್ ಸ್ಪಾಂಡಿಲೈಟಿಸ್ ಅಂದರೆ ಕುತ್ತಿಗೆ ನೋವು. ಸೊ ಈ ಮೇಲ್ಗಡೆಯಿಂದ C1, C2, C3, C4, C5, C6, C7 ಬ್ರೈನ್ ಸ್ಟೆಮ್ಮಿಂದ ನಮ್ದು ಏನು ವರ್ಟಿಬ್ರಲ್ ಕಾಲಮ್ಸ್ ಬರ್ತದೆ, ಅಂದರೆ ಬೆನ್ನು ಹುರಿ ಬರ್ತದೆ. ಅಲ್ಲಿ ಕುತ್ತಿಗೆನಲ್ಲಿ ಬರುವಂತಹ 7 ಮೂಳೆಗಳಿಗೆ ಸಿ ಬೋನ್ಸ್ ಅಂತ ಹೇಳ್ತೀವಿ, ಅಂದರೆ ಸರ್ವೈಕಲ್ ಬೋನ್ಸ್ ಅಂತ ಹೇಳ್ತೀವಿ. ಈ ಸರ್ವೈಕಲ್ ಈ ಸ್ಪಾಂಡಿಲೈಟಿಸ್ ಏನಕ್ಕಾಗ್ತದೆ ಅಂದರೆ ನಾವು ಒಂದೇ ಕಡೆ ಕುಂತ್ಕೊಂಡು ಕೆಲಸ ಮಾಡೋದು, ಅಥವಾ ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಇರುವಂತಹದ್ದು, ಅಥವಾ ನಮ್ಮ ಬಾಡಿನ ದೇಹವನ್ನು ಸೊ ಬಿಸಿಲಿಗೆ ಹೊಡೆದೇ ಇರುವಂತಹದ್ದು, ಅಥವಾ ನಮ್ಮ ಆಹಾರ ಕ್ರಮಗಳು, ಸೊ ಅಥವಾ ಯಾವಾಗಲೂ ಒಂದೇ ಪೊಸಿಷನಲ್ಲಿ ಕುಂತ್ಕೊಂಡು ಕೆಲಸ ಮಾಡೋದು, ಅಥವಾ ಸ್ಟ್ರೆಸ್ ಮಾಡ್ಕೊಳ್ಳೋದು, ಓವರ್ ಸ್ಟ್ರೆಸ್, ಅತಿಯಾದ ಕೆಲಸ ಮಾಡುವಂತಹದ್ದು. ಈ ಎಲ್ಲ ಕಾರಣಗಳಿಂದ ನಮ್ಮ ಕುತ್ತಿಗೆಯ ಪಕ್ಕದಲ್ಲಿ ರೈಟ್ ಆ್ಯಂಡ್ ಲೆಫ್ಟ್ ಸೈಡ್ನಲ್ಲಿ ಇರುವಂತಹ ಮಸಲ್ಸ್ ಏನಿದೆ, ಸೊ ನರ್ವಸ್ ಬಂಡಲ್ಸ್ ಅಂಡ್ ನರ್ವಸ್ ಸಿಸ್ಟಮ್ಸ್ ಅಂಡ್ ಮಸಲ್ಸ್, ಎಕ್ಸ್ಪೆಷಲಿ ಮಸ್ಕಲ್ಸ್, ಇದು ಲೂಸ್ ಆಗ್ತದೆ. ಈ ಲೂಸ್ ಆಗೋದು ಒಂದು ಮತ್ತೆ ವೈಟಮಿನ್ ಡಿ ಡಿಫೆನ್ಸಿಯಿಂದ, ಹಾಗೆ ವಿಟಮಿನ್ ಡಿ ಸಾಕಾಗದೇ ಇರುವಂತಹದ್ದು, ಕ್ಯಾಲ್ಸಿಯಂ ಡಿಫೆನ್ಸಿಯಿಂದ ಅಥವಾ ಮಿನರಲ್ಸ್ ಡಿಫೆನ್ಸಿಯಿಂದ, ವೈಟಮಿನ್ ಡಿಫೆನ್ಸಿಯಿಂದ. ಸೊ ಮೂಳೆಗಳಲ್ಲಿ ಡೆನ್ಸಿಟಿ ಕಡಿಮೆ ಆಗುವಂತಹದ್ದು. ಸೊ ಕಾರ್ಟಿಸಾಲ್ ಏನಿದೆ ಅಂದರೆ ಮೂಳೆಗಳ ಮಧ್ಯದಲ್ಲಿ ಇರುವಂತಹ ಕಾರ್ಟಿಸಾಲ್, ಅದು ಸಾವ್ದೋಗುವಂತಹದ್ದು. ಆ ಸ್ಪಾಂಜ್ ಥರ ಇರ್ತದೆ ಮೂಳೆ ಮಧ್ಯದಲ್ಲಿ. ಈ ಕಾರ್ಟಿಸಾಲ್ಸ್ ಸಾವ್ದೋಗುವಂತಹದ್ದು, ಮೂಳೆ ಸೊ ರೆಡ್ಯೂಸ್ ಆಗಿ ಹತ್ರ ಬಂದು ಹುಜ್ಜುವಂತಹದ್ದು, ರಬ್ ಆಗುವಂತಹದ್ದು. ಅಲ್ಲಿಂದ ಬಲಭಾಗಕ್ಕೆ ಮತ್ತೆ ಎಡಭಾಗಕ್ಕೆ ತೋಳುಗಳಲ್ಲಿ ಬರುವಂತಹ ನರ್ವಸ್ಗಳ ಮೇಲೆ ಕಂಪ್ರೈಸ್ ಆಗುವಂತಹದ್ದು, ಪಿಂಚಿಂಗ್ ಆಗುವಂತಹದ್ದು. ಅದು ನಮ್ಮ ಹಿಂಭಾಗದ ಬೆನ್ನು ಮತ್ತೆ ಕೈಗಳಲ್ಲಿ ಸೆಳೆತ, ಜೋಮು, ನೋವು ಬರುವಂತಹದ್ದು, ಕುತ್ತಿಗೆಯಲ್ಲಿ ತುಂಬ ನೋವು ಬರುವಂತಹದ್ದು. ಈ ಎಲ್ಲ ಕಾರಣಗಳಿಂದ ನಿಮಗೆ ಈ ಲಂಬರ್ ಸ್ಪಾಂಡಿಲೈಟಿಸ್ ಕಾಯಿಲೆ ಬರ್ತದೆ. ಇದನ್ನ ನಾವು ಲಂಬರ್ ಸ್ಪಾಂಡಿಲೈಟಿಸ್. ಸೊ ಕುತ್ತಿಗೆಯಲ್ಲಿರುವಂತಹ ಕಾರ್ಟಿಲೇಜ್ ಏನಿದೆ, ಸೊ ಇದನ್ನ ನಾವು ಸುಸ್ಥಿತಿಯಲ್ಲಿ ಇಟ್ಕೋಬೇಕು. ಅಂದರೆ ನಾವು ಡೈಲಿ ಸೊ ನಮ್ಮ ಆಹಾರದ ಕ್ರಮವನ್ನು ಸರಿಯಾಗಿ ಇಟ್ಕೋಬೇಕು. ಸೊ ವಿಟಮಿನ್, ಮಿನರಲ್ಸ್ಗಳು, ನಮ್ಮ ದೇಹಕ್ಕೆ ಬೇಕಾಗುವಂತಹ ಎಲ್ಲ ಪೋಷಕಾಂಶಗಳನ್ನು ಆಹಾರದಲ್ಲಿ ಬ್ಯಾಲೆನ್ಸ್ ಮಾಡುವಂತಹದ್ದು. ಸೊ ಹಾಗೆ ಫಿಸಿಕಲ್ ಎಕ್ಸಸೈಸಸ್ಗಳನ್ನು ಮಾಡುವಂತಹದ್ದು, ಒಂದೇ ಕಡೆ ಕುತ್ಕೊಂಡು ಒಂದೇ ಪೊಸಿಷನಲ್ಲಿ ಕೆಲಸ ಮಾಡುವಂತಹದ್ದು, ಯಾವಾಗಲೂ ಬಕ್ಕೊಂಡು ಕೆಲಸ ಮಾಡುವಂತಹದ್ದು. ಈ ಎಲ್ಲ ಕಾರಣಗಳಿಂದ, ಹಲವಾರು ಕಾರಣಗಳಿಂದ ನಿಮಗೆ ಈ ಆರ್ಥೋರೈಟಿಸ್ ಅಥವಾ ಸೊ ಲಂಬರ್ ಸ್ಪಾಂಡಿಲೈಟಿಸ್ ಅಥವಾ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಬರುವಂತಹದ್ದು. ಸರ್ವೈಕಲ್ ಸ್ಪಾಂಡಿಲೈಟಿಸ್ಗೆ ಕೆಲವೊಂದು ಸಿಂಪಲ್ ಎಕ್ಸಸೈಸಸ್ ಇದೆ. ಸೊ ನೋಡಿ, ಇವರು ಇವಾಗ 15 ಡೇಸ್ಗಿನ್ನ ಜಾಸ್ತಿನೇ ಆಯಿತು ಬಂದು, ಸೊ ಇನ್ನೂ ನೋವು ಕಡಿಮೆ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೀನಿ, ಮಾರ್ನಿಂಗ್ ಈವ್ನಿಂಗ್ ನಿಮ್ದು ಯಾವುದೇ ಕೆಲಸ ಕಾರ್ಯಗಳಿದ್ರೂ
2 ಟೈಮ್ ಬಂದು ಟ್ರೀಟ್ಮೆಂಟ್ ತಗೊಳ್ಳಿ. ಸೊ ಸರ್ವೈಕಲ್ ಸ್ಪಾಂಡಿಲೈಟಿಸು ಮತ್ತು ಲಂಬರ್ ಸ್ಪಾಂಡಿಲೈಟಿಸು, ಡಿಸ್ಬಲ್ಸಿಂಗು, ಡಿಸ್ಲಿಪ್ಪು, ಸೊ ನೀ ಜಾಯಿಂಟ್ ಪೇನು, ಹೀಲ್ ಜಾಯಿಂಟ್ ಪೇನು, ಈ ಥರದಕ್ಕೆ ಸಾವಿರಾರು ಜನಕ್ಕೆ ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ಯಾರ್ದು ಕೂಡ ಕಂಪ್ಲೇಂಟ್ ಇಲ್ಲ. ಅದು ಯಾರ್ದು ಅಂದರೆ ಸರಿಯಾಗಿ ಶ್ರದ್ಧೆಯಿಂದ ಹೇಳಿದ್ದನ್ನು ಫಾಲೋ ಮಾಡೋರಿಗೆ. ಫಾರ್ ಎಕ್ಸಾಂಪಲ್ ಅವ್ರ ಮಿಸ್ಸಸ್ಸೇ ನನ್ನ ಹತ್ರ ಡಿಸ್ಬಲ್ಸಿಂಗ್, ಡಿಸ್ಲಿಪ್, ಸಯಾಟಿಕಾ ಇದಕ್ಕೆಲ್ಲ ಟ್ರೀಟ್ಮೆಂಟ್ ತಗೊಂಡು ವಿತಿನ್ 1 ಮಂತ್ ಅಲ್ಲ 25 ಡೇಸಲ್ಲಿ 100% ಕ್ಯೂರ್ ಆಗಿದೆ. ಬಟ್ ಯಾಕೆಂದರೆ ಅವ್ರಿಗೆ ರೆಸ್ಪಾನ್ಸ್ ಇದೆ. ಸೊ ಅವರು ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು. ಆ ಕೋಆರ್ಡಿನೇಷನ್ ನಾವು ಏನು ಹೇಳ್ತೀವೋ ಅದನ್ನು ಬಂದು 2 ಟೈಮ್ ಟ್ರೀಟ್ಮೆಂಟ್ ತಗೊಂಡ್ರು ಸರಿ ಹೋಯ್ತು. ಬಟ್ ಇವ್ರಿಗೆ 15 ಡೇಸ್ ಆದ್ರೂ ನೆಕ್ ಪೇಯ್ನ್ ಆಗೇ ಇದೆ ಅಂದರೆ, ಸೊ ನಾನು ಅದಕ್ಕೆ ಅವ್ರ ಎದುರುಗಡೆನೇ ಹೇಳ್ತಾ ಇದ್ದೀನಿ, ಅವರು ಸರಿಯಾಗಿ ಟ್ರೀಟ್ಮೆಂಟ್ನ ತಗೊತಾ ಇಲ್ಲ, ಹೇಳಿದ್ದನ್ನು ಫಾಲೋ ಮಾಡ್ತಾ ಇಲ್ಲ. ಸೊ ಅವರು ಹಣದ ಹಿಂದೆ, ಅಂದರೆ ಮನುಷ್ಯನಿಗೆ ಹಣ ಅವಶ್ಯಕತೆ ಇದೆ ಬದುಕೋದಕ್ಕೆ. ಹಣದ ಹಿಂದೆನೇ ನಾವು ಓಡ್ತಾ ಇದ್ರೆ, ನಾವು ಹಣದಿಂದೇ ಓಡ್ತಾ ಇರ್ತೀವಿ, ರೋಗ ನಮ್ಮಿಂದೆ ಓಡ್ ಬರ್ತಾ ಇರ್ತದೆ. ನಮ್ಗೆ ಹಣ ಸಿಗೋದು ಲೇಟ್ ಆಗ್ತದೆ, ಆದರೆ ರೋಗ ಬಂದು ಬೇಗ ನಮ್ಮನ್ನು ಹಿಡ್ಕೊಂಡ್ಬಿಟ್ಟಿರ್ತದೆ. ಅದು BP, ಶುಗರು, ಥೈರಾಯ್ಡು, ಕೊಲೆಸ್ಟ್ರಾಲು, ಪಾರ್ಕಿನ್ಸನ್ಸು, ವೆರಿಕೋಸ್ ವೇನ್ಸು, ಲಂಬರ್ ಸ್ಪಾಂಡಿಲೈಟಿಸು, ಸರ್ವೈಕಲ್ ಸ್ಪಾಂಡಿಲೈಟಿಸು, ಕಿಡ್ನಿ ಸ್ಟೋನು, ಫ್ಯಾಟಿ ಲಿವರು ಅಥವಾ ಒಬ್ಯಾಸಿಟಿ ಎಕ್ಸೆಟ್ರಾ ಎಲ್ಲ ಥರದ ಕಾಯಿಲೆಗಳು ನಾವು ಸ್ಟ್ರೆಸ್ ಮಾಡಿಕೊಂಡು 24 ಗಂಟೆ ಆರೋಗ್ಯದ ಕಡೆಗೆ ಗಮನ ಕೊಡದೆ, ಊಟವನ್ನು ಸರಿಯಾದ ಟೈಮ್ಗೆ ಊಟ ಮಾಡದೆ, ಹೆಲ್ತಿ ಫುಡ್ಡನ್ನು ತಿಂದೆ, ಅನ್ಹೆಲ್ತಿ ಫುಡ್ಡನ್ನು, ಜೊತೆಗೆ ಅವ್ರಿಗೆ ಡಯಾಬಿಟಿಕ್ ಕೂಡ ಇದೆ. ನಾನು ಅವ್ರಿಗೆ ಹೇಳಿದೆ, ಸೊ 1 ಮಂತಲ್ಲಿ ನಿಮ್ಮ ಡಯಾಬಿಟಿಕ್ನ ನಾನು ರಿವರ್ಸ್ ಮಾಡ್ಕೊಡ್ತೀನಿ. ಡಯಾಬಿಟಿಕ್ನ ರಿವರ್ಸ್ ಮಾಡೋದು ಹೇಗೆ? ನೀವು ಹಾಲೋಪತಿನೂ ತಗೋಬೇಡಿ, ಹೋಮಿಯೋಪತಿನೂ ತಗೋಬೇಡಿ, ಸಿದ್ಧೌಷಧನೂ ತಗೋಬೇಡಿ, ನಾಟಿ ಔಷಧಿನೂ ತಗೋಬೇಡಿ, ಪಾರಂಪರಿಕನೂ ತಗೋಬೇಡಿ, ಯಾವ ಮೆಡಿಸಿನ್ಸು ಬೇಕಿಲ್ಲ. ನಾನು ಏನು ನಿಮಗೆ 3 ಮಂತ್ಸ್ ಮೆಡಿಸಿನ್ಸ್ ಕೊಡ್ತೀನಿ, ಅಷ್ಟೇ ಸಾಕು. ಈ 3 ಮಂತ್ಸಲ್ಲಿ ನಾನು ಹೇಳ್ಕೊಟ್ಟಿದ್ದಂತಹ ಆಸನಗಳನ್ನು ಮಾತ್ರ ನೀವು ಡೈಲಿ ರೆಗ್ಯುಲರ್ ಆಗಿ ನೀವು ಫಾಲೋ ಮಾಡ್ತಾ ಬಂದರೆ, ನಿಮ್ಮ ಪ್ಯಾಂಕ್ರಿಯಸ್ ಆಕ್ಟಿವ್ ಆಯಿತು ಅಂದರೆ ನಿಮ್ಮ ದೇಹಕ್ಕೆ ಬೇಕಾದಷ್ಟು ಇನ್ಸುಲಿನ್ ಅದೇ ಪ್ರೊಡ್ಯೂಸ್ ಮಾಡ್ತದೆ. ಹೊರಗಡೆಯಿಂದ ಯಾವುದೇ ಸಪ್ಲಿಮೆಂಟರಿ ಮೆಡಿಸಿನ್ಸ್ಗಳು ಬೇಕಿಲ್ಲ. ಮೆಡಿಸಿನ್ಸಿಂದ ಆಗುವಂತಹ ಎಕ್ಸ್ಪೆನ್ಸಿವ್ ಹಣನೂ ಜಾಸ್ತಿ, ಜೊತೆಗೆ ಸೈಡ್ ಎಫೆಕ್ಟ್ ಜಾಸ್ತಿ ಆಗ್ತದೆ. ಕಣ್ಣು ಹೋಗ್ತದೆ, ಕಿಡ್ನಿ ಹೋಗ್ತದೆ, ನರಗಳ ದೌರ್ಬಲ್ಯ ಬರ್ತದೆ, ಎಕ್ಸೆಟ್ರಾ ಈ ಗೊತ್ತಿದೆ ನಿಮಗೆಲ್ಲ. ಸೊ ಹಾಗಾಗಿ ನಿಮ್ಗೆ ಆ ಥರದ್ದು ಯಾವುದೇ ಮೆಡಿಸಿನ್ಸ್ ತಗೊಂಡ್ರು ಕೂಡ ಆಯುರ್ವೇದ ಬಿಟ್ಟು, ನಾನು ಹೇಳ್ತಾ ಇರೋದು ಹಾಲೋಪತಿ ಮೆಡಿಸಿನ್ಸ್ಗಳಲ್ಲಿ 100% ಸೈಡ್ ಎಫೆಕ್ಟ್ ಬರ್ತದೆ. ಒಂದು ಕಾಯಿಲೆಗೆ ಮೆಡಿಸಿನ್ಸ್ ತಗೊಂಡ್ರೆ 10 ಕಾಯಿಲೆ ಎಕ್ಸ್ಟ್ರಾ ಬರ್ತದೆ. ನಿಮ್ಗೆ ಅದು ಬೇಡ. ನಾನು ಹೇಳಿದಂಥ ಆಹಾರವನ್ನು ನಾವೇನು ನಿಮಗೆ ಪಥ್ಯ ಅಂದರೆ ಡಯಟ್ ಅಂದರೆ, ನಿಮ್ಮದು ವಾತ ಪ್ರಕೃತಿನ, ಪಿತ್ತ ಪ್ರಕೃತಿನ, ಕಫ ಪ್ರಕೃತಿನ, ಅಥವಾ ಕಫ ಪಿತ್ತನ, ಪಿತ್ತವಾತನ, ವಾತ ಪಿತ್ತನ, ನಿಮ್ಮ ಪ್ರಕೃತಿ ದೇಹಕ್ಕೆ ಎಲ್ಲರಿಗೂ ಒಂದೊಂದು ದೇಹದ ಪ್ರಕೃತಿ ಬೇರೆ ಬೇರೆ ಥರ ಇರ್ತದೆ. ನಿಮ್ಮ ದೇಹದ ಪ್ರಕೃತಿಗೆ ಯಾವ ಮೆಡಿಸಿನ್ ಸಜೆಸ್ಟ್ ಆಗ್ತೋ ಅದನ್ನು ಮಾತ್ರ 3 ತಿಂಗಳು ಕೊಟ್ಟಿರ್ತೀನಿ. ಆ ನಂತರ ನಾನು ಯಾವುದನ್ನ ಪಥ್ಯ ಅಂದರೆ ಡಯಟ್ ಅಂದರೆ ನೀವು ಏನನ್ನ ತಿನ್ನಬಾರ್ದು ಅಂತ ಹೇಳಿರ್ತೀನಿ, ಅದನ್ನು ನೀವು ಯಾವತ್ತೂ ತಿನ್ನಬಾರ್ದು. ಏನೇನು ತಿನ್ನಬೇಕು ಅಂತ ಹೇಳಿರ್ತೀನಿ ಅದನ್ನು ಸಫಿಷಿಯೆಂಟಾಗಿ ತಿನ್ನಿ ಅಂತ ಹೇಳಿರ್ತೀವಿ. ಪ್ರತಿ ಒಂದು ಪೇಷಂಟ್ಗೂ ಹೇಳಿರ್ತೀವಿ. ಸೊ ಅದನ್ನು ಫಾಲೋ ಮಾಡಬೇಕು. ಅದನ್ನು ಮಾಡಲಿಲ್ಲ ಅಂದರೆ ಕಷ್ಟ ಆಗ್ತದೆ. ಸೊ ಅವರು ಮತ್ತೆ ಸರಿಯಾಗಿ ಟ್ರೀಟ್ಮೆಂಟ್ ಸ್ಪಂದಿಸದೆ ಹೇಳಿದ ಮೆಡಿಸಿನ್ಸ್ನ, ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಬಿಫೋರ್ ಫುಡ್ 1, 2, 3, 4 ಊಟಕ್ಕಿಂತ ಮುಂಚಿತವಾಗಿ ಇದು 4 ಮೆಡಿಸಿನ್ಸ್ನ ಅರ್ಧ ಗಂಟೆ ಗ್ಯಾಪ್ ಇಟ್ಟು ತಗೋಬೇಕು ಅಂತ ಹೇಳಿರ್ತೀವಿ. ಬೆಳಗ್ಗೆ 6 ಗಂಟೆಯಲ್ಲಿ ತಗೊಂಡಿದ್ದ ಮೆಡಿಸಿನ್ಸನ್ನೇ ಸಾಯಂಕಾಲ 6 ಗಂಟೆ ತಗೋಬೇಕು. ಬೆಳಗ್ಗೆ 6:30ಗೆ ಕೊಟ್ಟಿದ್ದ ಮೆಡಿಸಿನ್ಸನ್ನ ಸಾಯಂಕಾಲ 6:30ಗೆ ತಗೋಬೇಕು. ಬೆಳಗ್ಗೆ 7 ಗಂಟೆಗೆ ಬಿಫೋರ್ ಫುಡ್ ಏನು ಕೊಟ್ಟಿರ್ತೀವಿ, ಸಾಯಂಕಾಲ ಬಿಫೋರ್ ಫುಡ್ 7 ಗಂಟೆ ತಗೋಬೇಕು. ಆಫ್ಟರ್ ಫುಡ್ ಊಟ ಆದಮೇಲೆ 1, 2, 3, 6, 7, 8 ಅಂತ ಏನು ಕೊಟ್ಟಿರ್ತೀವಿ ಮೆಡಿಸಿನ್ಸು, ಅದನ್ನ ಬೆಳಗ್ಗೆ ನೀವು 8 ಗಂಟೆಗೆ ಬೆಳಗ್ಗೆ 8 ಗಂಟೆಗೆ ನೀವು ಅಥವಾ 9 ಗಂಟೆಗೆ ನೀವು ಊಟ ಆದ್ಮೇಲೆ ತಗೊಂಡ್ರೆ ರಾತ್ರಿ ಅದೇ ಟೈಮ್ ತಗೋಬೇಕು. ಸೊ 8:30ಗೆ ಒಂದು ಮೆಡಿಸಿನ್ಸ್ ತಗೊಂಡ್ರೆ ಊಟ ಆದ್ಮೇಲೆ 8:30ಗೆ ಇನ್ನೊಂದು ಮೆಡಿಸಿನ್ಸ್ ಏನು ಕೊಟ್ಟಿರ್ತೀವೋ, ಸಿರಾಪ್ ಕೊಟ್ಟಿರ್ತೀವೋ, ಚೂರ್ಣ ಕೊಟ್ಟಿರ್ತೀವೋ, ಕಷಾಯ ಕೊಟ್ಟಿರ್ತೀವೋ, ಅದನ್ನ ರೆಗ್ಯುಲರ್ ಆಗಿ ನೀವು ಫಾಲೋ ಮಾಡ್ಕೊಬರ್ಬೇಕು. ಆವಾಗ ಆರ್ಥರೈಟಿಸ್ ಅಂದ್ರೆ ಮೂಳೆ ಸವಕಳಿ ರೋಗ ಕಂಪ್ಲೀಟ್ ಕ್ಯೂರ್ ಆಗ್ತದೆ. ಅದ್ರ ಜೊತೆಗೆ ಫಿಸಿಕಲ್ ಏನು ನಾವು ಹೇಳ್ಕೊಟ್ಟಿರ್ತೀವಿ, ಫಿಸಿಯೋಥೆರಪಿ ಎಕ್ಸರ್ಸೈಸಸ್ಗಳು, ಅದು ಈ ಮೆಡಿಸಿನ್ಸ್ಗಿನ್ನ ತುಂಬಾ ಇಂಪಾರ್ಟೆಂಟು. ಆರ್ಥರೈಟಿಸ್ ಕಾಯಿಲೆನ ಅಥವಾ ಡಯಾಬಿಟಿಕ್ನ ಅಥವಾ ಲಂಬರ್ ಸ್ಪಾಂಡಿಲೈಟಿಸ್ನ, ಸರ್ವೈಕಲ್ ಸ್ಪಾಂಡಿಲೈಟಿಸ್ನ 100% ನಿಮಗೆ ಕ್ಯೂರ್ ಆಗಬೇಕು ಅಂದರೆ ಇದನ್ನ ಫಾಲೋ ಮಾಡಬೇಕು. ಸೊ ಇಲ್ಲಿ 99% 100 ಜನ ಪೇಷಂಟ್ ಬಂದರೆ 99 ಜನ ಅಂತ ಹೇಳಕ್ ಬರೋದಿಲ್ಲ, ಒಂದು 5% ಅಥವಾ ಒಂದು 10% ಚೆನ್ನಾಗಿ ಫಾಲೋ ಮಾಡ್ತಾರೆ. ಇನ್ನು 90% ಜನ ಇದನ್ನ ಫಾಲೋ ಮಾಡೋದಿಲ್ಲ. ಮೆಡಿಸಿನ್ಸ್ನ ಇವರು ಮನ್ಸಿಗೆ ಬಂದಾಗ ತಗೊಂತಾರೆ. ಸೊ ಯಾವಾಗ ಬೇಕು ಅವಾಗ ಇಷ್ಟ ಬಂದಂಗೆ ತಗೊಂತಾರೆ. ಊಟದ ಕ್ರಮ ಸರಿಯಾಗಿರೋದಿಲ್ಲ.
ಸೊ ಇದಕ್ಕೆಲ್ಲ ಕಾರಣ ಏನಂದ್ರೆ ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ಇವರ ಕೆಲಸದ ಒತ್ತಡ, ಮೆಂಟಲಿ ಇವರು ಆ ಕೆಲಸಕ್ಕೆ ಇನ್ವಾಲ್ವ್ ಆಗ್ಬಿಟ್ಟಿರ್ತಾರೆ. ಅದು ಮಾಡಲಿಲ್ಲ ಅಂದ್ರೆ ಜೀವನನೇ ಇಲ್ಲ ಅನ್ಕೊಂಡು ಕೆಲಸಕ್ಕೆ ಇವರೊಬ್ಬರದೇ ಅಂತ ಹೇಳ್ತಿಲ್ಲ ನಾನು. 99% ಈ ಜನಗಳು ಒಂದು 10% ಬಿಟ್ಟು ಇನ್ನು 90% ಜನ ಈ ತರ ಸೊ ಲೈಫ್ ಸ್ಟೈಲು, ಫುಡ್ ಸ್ಟೈಲನ್ನ ಸರಿಯಾಗಿ ಫಾಲೋ ಮಾಡೋದಿಲ್ಲ. ಸೊ ಹಾಗಾಗಿ ಈ ಲಂಬರ್ ಸ್ಪಾಂಡಿಲೈಟಿಸ್ ಅಂಡ್ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಥವಾ ಬೇರೆ ಪ್ರಾಬ್ಲಮ್ಸ್ಗಳಿಗೆ ನಾನು ಹೇಳಿದಂಗೆ ನೀವು ಯಾರೇ ಫಾಲೋ ಮಾಡಿದ್ರು ಕೂಡ 100%. ಯಾಕೆಂದ್ರೆ ಈಗ ಅವ್ರ ಮನೆಗಳಲ್ಲಿ ಈಗ ಅವರ ಮಿಸ್ಸಸ್ ನನ್ನ ಹತ್ರ ಟ್ರೀಟ್ಮೆಂಟ್ ಬರ್ತಾರೆ ಅಂದ್ರೆ ನನ್ನ ಹತ್ರ ಹಿಂದೆ ಅವ್ರಿಗೆ ಗೊತ್ತಿರೋ ಟ್ರೀಟ್ಮೆಂಟ್ ತಗೊಂಡು ಸಂಪೂರ್ಣ ಕ್ಯೂರ್ ಆಗಿದ್ರೇನೆ ಅವ್ರು ಬರೋದು. ಅವರು ಕ್ಯೂರ್ ಆಗಿದ್ರೇ ನಮ್ಮ ಯಜಮಾನರನ್ನು ನೋಡಿ ಅಂತ ಕರ್ಕೊಂಬರೋದು. ಬಟ್ ಅವ್ರು ಫಾಲೋ ಮಾಡೋದು ಅವ್ರ ಯಜಮಾನರು ಫಾಲೋ ಮಾಡೋಕ್ಕಾಗಲ್ಲ ಅಂದ್ರೆ ಅವರ ನೆಗ್ಲಿಜೆನ್ಸಿ ಅಥವಾ ಕೆಲಸದ ಒತ್ತಡನ ಕಡಿಮೆ ಮಾಡ್ಕೋಬೇಕು. ಈಗ ಅವರು 3 ಡೇಸಿಂದ ಬಂದಿಲ್ಲ ಕ್ಲಾಸ್ಗೆ. ಸೊ ಅವ್ರು ಬೇರೆ ಕಾರಣಗಳು ಬೇಕಾದಷ್ಟು ಹೇಳಿ, ಗಾಡಿ ರಿಪೇರಿ ಅಥವಾ ಎಕ್ಸೆಟ್ರಾ ಮನೆಯದು ಇನ್ನೇನೋ ಕೆಲಸದ್ದು ಅಂತ ಹೇಳಿ. ಬಟ್ ಗಾಡಿ ರಿಪೇರಿ ಇತ್ತು ಅಥವಾ ಕೆಲಸ ಇತ್ತು ಅಥವಾ ಜಾಸ್ತಿ ಕೆಲಸ ಇತ್ತು ಅಂತೇಳಿ ಅವ್ರೇನಾದ್ರೂ ನಿದ್ರೆ ಮಾಡೋದು ಬಿಟ್ಟಿಲ್ಲ. ಊಟ ಮಾಡಿದ್ ಬಿಟ್ಟಿದಾರಾ? ಇಲ್ಲ. ಆಗಿದ್ಮೇಲೆ ಕೊಟ್ಟಿರುವಂತಹ ಫಿಸಿಕಲ್ ಎಕ್ಸರ್ಸೈಸಸ್ ಮೆಡಿಸಿನ್ಸ್ ಯಾಕೆ ತಗೊಳ್ಳೋದಿಲ್ಲ? ತಪ್ಪು ಯಾರ್ದಿಲ್ಲಿ? ಹೌದು. ಇವ್ರೇನಾದ್ರೂ ನನಗೆ ಕೆಲಸ ಇತ್ತು ಅಥವಾ ನನ್ನ ಗಾಡಿ ಕೆಟ್ಟೋಯ್ತು ಅಥವಾ ಬೇರೆ ತುಂಬಾ ಜನ ಹೇಳ್ತಿರ್ತಾರೆ ನನಗೆ ಆಫೀಸ್ಗೆ ಹೋಗ್ಬೇಕು, ನನ್ನ ಅಂಗಡಿಗೆ ಹೋಗ್ಬೇಕು, ನನಗೆ ತುಂಬಾ ಸ್ಟ್ರೆಸ್ ಇದೆ. ಯಾಕೆ ಅಷ್ಟೊಂದು ಸ್ಟ್ರೆಸ್ ಅನ್ನ ನೀವು ಕಮಿಟ್ಮೆಂಟ್ಗಳನ್ನ ಜಾಸ್ತಿ ಮಾಡ್ಕೋತೀರಿ? ಬದುಕೋದಕ್ಕೆ ಅಷ್ಟೆಲ್ಲ ಏನು ಕಮಿಟ್ಮೆಂಟ್ ಬೇಕಿಲ್ಲ. ಸೊ ಈ ತರ ಮಾಡ್ಕೊಂಡಾಗ ನನಗೆ ಪೇನ್ ಆಗಲಿಲ್ಲ, ನನಗೆ ಪೇನ್ ಹೋಗ್ಲಿಲ್ಲ ಅಂದ್ರೆ ನಾನು 1 ಮಂತ್ ಒಬ್ಬರಿಗೆ ಟೈಮ್ ಕೊಟ್ಟಿರ್ತೀನಿ. 20 ಡೇಸ್ನಲ್ಲಿ ಕ್ಯೂರ್ ಮಾಡ್ಬೋದು. ಸೊ ಆದ ನಂತರ ನಿಮ್ಗೆ 6 ಮಂತ್ ನಾನು ಏನು ಹೇಳ್ಕೊಟ್ಟಿರ್ತೀನಿ, ಫಿಸಿಯೋಥೆರಪಿ ಎಕ್ಸರ್ಸೈಸ್ ಅದನ್ನ ಮಸ್ಟ್ ಅಂಡ್ ಶುಡ್ ಮಾಡಿ, ಪ್ರತಿ ದಿವಸ ಮಾಡಿ, ಫ್ರೀ ಇದ್ದಾಗೆಲ್ಲ ಮಾಡಿ, ಖಾಲಿ ಹೊಟ್ಟೆನಲ್ಲಿ ಫ್ರೀ ಇದ್ದಾಗೆಲ್ಲ ಮಾಡೋದಿಲ್ಲ. ಕೊಟ್ಟ ಮೆಡಿಸಿನ್ಸ್ ಅನ್ನ ಟೈಮ್ ಕರೆಕ್ಟಾಗಿ ತಗೊಳ್ಳೋದಿಲ್ಲ. ಸೊ ಅಟ್ಲೀಸ್ಟ್ 1 ತಿಂಗಳಲ್ಲಿ ಟ್ರೀಟ್ಮೆಂಟ್ ಬನ್ನಿ ಅಂತಲ್ಲಿ. ಯಾಕೆಂದ್ರೆ ನಾನೇನು ಫೀಸ್ ತಗೊಂಡಿರ್ತೀನೋ ಅದಕ್ಕೆ ನಾನು ಧರ್ಮವಾಗಿ ದೇವ್ರ ಮೆಚ್ಚೋ ಥರ ನ್ಯಾಯವಾಗಿ ನಾನು ಟ್ರೀಟ್ಮೆಂಟ್ ಕೊಡಬೇಕು. ಅವ್ರು ಬರೋದಲ್ಲಿ ಅವ್ರ ಟೈಮ್ಗೆ ನಾನು ಇಲ್ಲಿ ಕಾಯ್ಕೊಂಡು ಕುತ್ಕೊಂಡಿರ್ತೀನಿ, ಬೇರೆ ಯಾರನ್ನೂ ನೋಡದೆ ಎಲ್ಲೂ ಹೋಗದೆ. ಆ ಟೈಮಲ್ಲಿ ಅವ್ರು ಬರಲಿಲ್ಲ ಅಂದರೆ ಅದು ಅವ್ರ ತಪ್ಪು. ಸೊ ಹಾಗಾಗಿ ಸರ್ವೈಕಲ್ ಸ್ಪಾಂಡಿಲೈಟಿಸ್ಗೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಫಸ್ಟ್ ಎಕ್ಸಸೈಸಸ್. ಸೊ ನಿಧಾನವಾಗಿ ಶ್ವಾಸ ತಗೊಂಡು ಕುತ್ತಿಗೆನ ಮೇಲೆ ಎತ್ತಿ ನನ್ನ ಜೊತೆನಲ್ಲಿ ನೀವು ಮಾಡಿ. ನಿಧಾನವಾಗಿ ಬ್ರೀತ್ ಔಟ್ ಮಾಡ್ತಾ ನಿಮ್ಮ ಗಲ್ಲನ್ನು ಚೆಸ್ಟ್ಗೆ ಟಚ್ ಮಾಡಿ. ನೇರವಾಗಿ ಕುಂತ್ಕೊಂಡಿರ್ಬೇಕು, ಒಕ್ಕೊಕ್ಕರು ಕುಂತ್ಕೊಂಡಿರಬಾರ್ದು. ಹೇಗೆ ನಿಧಾನವಾಗಿ ದೀರ್ಘವಾಗಿ 2 ಶ್ವಾಸಕೋಶಗಳು ತುಂಬುವಷ್ಟು ದೀರ್ಘವಾಗಿ ಶ್ವಾಸ ತಗೊಳ್ಳಿ. ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಕತ್ತಿನ ಮೇಲೆ ಎತ್ತಿ ಸೀಲಿಂಗ್ ಅಥವಾ ಆಕಾಶ ನೋಡಿ. ನಿಧಾನವಾಗಿ ಶ್ವಾಸ ಬಿಡ್ತಾ ಎಕ್ಸೇಲ್ ಮಾಡ್ತಾ ನಿಮ್ಮ ಗಲ್ಲನ್ನು ಎದೆಗೆ ಟಚ್ ಮಾಡ್ತಾ ಬನ್ನಿ. ಅಗೇನ್ ಬ್ರೀತ್ ಇನ್, ಬ್ರೀತ್ ಔಟ್. ಇದು ಮೊದಲನೇ ಎಕ್ಸರ್ಸೈಜು. ಇದನ್ನ 20 ಸಾರಿ ಮಾಡಬೇಕು. ಫಾಸ್ಟ್ ಆಗಿ ಈ ತರ ಮಾಡಬಾರ್ದು. ಸೊ ಹಿಂದ್ಗಡೆ ಸರ್ವೈಕಲ್ ಅಂಡ್ ವರ್ಟಿಬ್ರಲ್ ಕಾಲಮ್ ನಲ್ಲಿ ಜಾಸ್ತಿ ಡ್ಯಾಮೇಜ್ ಆಗ್ತದೆ, ಸವಕಳಿ ಜಾಸ್ತಿ ಬರ್ತದೆ. ನಿಧಾನವಾಗಿ ಮಾಡಬೇಕು. ಮಸ್ಕಲ್ಸ್ ಏನಿದೆ, ಈ ಮಾಂಸಖಂಡಗಳು ಅವು ಸ್ಟ್ರೆಂತ್ ಆಗಬೇಕು, ಗಟ್ಟಿಮುಟ್ಟಾಗಬೇಕು. ಸೊ ವೇನ್ಸ್ಗಳಲ್ಲಿ, ಬ್ಲಡ್ ವೇನ್ಸ್ ಅಲ್ಲಿ ರಕ್ತ ಸರಬರಾಜು, ಸರ್ಕ್ಯುಲೇಷನ್ ಚೆನ್ನಾಗಾಗಬೇಕು. ಮಸಲ್ ಸ್ಟ್ರಾಂಗ್ ಆಗಬೇಕು. ಅವಾಗ ಆ ಕಡೆ ಈ ಕಡೆ ನಿಮ್ಮ ಸರ್ವೈಕಲ್ ಮೂಳೆಗಳು ಜರುಗುದಿಲ್ಲ, ಮತ್ತೆ ರೆಡ್ಯೂಸ್ ಆಗೋದಿಲ್ಲ, ಅದು ಸವಕಳಿ ಕಡಿಮೆ ಆಗ್ತದೆ. ಸೊ ಅದು ಸೈನೋವಿಯಲ್ ಫ್ಲೂಯಿಡ್ ಪ್ರೊಡ್ಯೂಸ್ ಆಗ್ತದೆ. ಅದಕ್ಕಿಂತ ಮೆಡಿಸಿನ್ಸ್ ಕೊಟ್ಟಿರ್ತೀನಿ. ಸೈನೋವಿಯಲ್ ಫ್ಲೂಯಿಡ್ ಅದು ಮತ್ತೆ ಉತ್ಪತ್ತಿ ಆಗಬೇಕು ಅಂತೇನೆ. ಮತ್ತೆ ಕಾರ್ಟಿಲೇಜ್ ಏನಿದೆ, ಸೊ ಆ ಒಂದು ಮಾಂಸ ಮತ್ತೆ ಬೆಳಿಬೇಕು ಅಂತಾನೆ ಮೆಡಿಸಿನ್ಸ್ ಕೊಟ್ಟಿರ್ತೀನಿ. ಹಾಗಾಗಿ ಇದು ಫಸ್ಟ್ ಸ್ಟೆಪ್ಸು. ಸೊ ಇದನ್ನ 20 ಸಾರಿ ಮಾಡಬೇಕು. ಸೆಕೆಂಡ್ ಸ್ಟೆಪ್ಸ್ ಬಂದು ನಿಧಾನವಾಗಿ ಬಲ ಭಾಗಕ್ಕೆ ಉಸಿರು ಬಿಡ್ತಾ ತಿರುಗಬೇಕು. ನಿಧಾನವಾಗಿ ಪೊಸಿಷನ್ ಬಂದಾಗ ಉಸಿರು ತಗೋಬೇಕು. ಮತ್ತೆ ನಿಧಾನವಾಗಿ ನಿಮ್ಮ ಎಡಭುಜದ ಕಡೆಗೆ ನಿಮ್ಮ ಗಲ್ಲ ಟಚ್ ಆಗುವಷ್ಟು ಎಡಭಾಗಕ್ಕೆ ತಿರುಗಬೇಕು. ಇಲ್ಲಿ ಹೋಲ್ಡ್ ಅಲ್ಲಿ ಇರಬೇಕು. ಮತ್ತೆ ಉಸಿರು ತಗೊಂಡು ಪೊಸಿಷನ್ ಬರಬೇಕು. ಮತ್ತೆ ಉಸಿರು ಬಿಡ್ತಾ ಬಲ ಭಾಗಕ್ಕೆ ಬರಬೇಕು. ಇದನ್ನ
ನೀವು ಆರಾಮಾಗಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಮಾಡಬೇಕು. ಮಸಲ್ಸ್ನ ಟೈಟ್ ಮಾಡಿಕೊಂಡು, ಕುತ್ತಿಗೆ ಮಸಲ್ಸನ್ನ ಟೈಟ್ ಮಾಡಿಕೊಂಡು, ಶೋಲ್ಡರ್ ಭುಜಗಳನ್ನ ಮತ್ತೆ ಬಾಡಿನ ಎಲ್ಲೆಲ್ಲೋ ಒಕ್ಕೊಕ್ಕರಾಗಿ ತಿರುಗಿಸ್ಕೊಂಡು ಮಾಡಬಾರ್ದು. ಅದರಿಂದ ಬೆನಿಫಿಟ್ ಆಗಿಲ್ಲ, ನಿಮಗೆ ಅಡ್ವಾಂಟೇಜಸ್ಗಿನ ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಆಗ್ತದೆ, ನೋವು ಜಾಸ್ತಿ ಆಗ್ತದೆ. ತಪ್ಪಾಗಿ ರಾಂಗ್ ಆಗಿ ಮಾಡಬಾರ್ದು. ಸೊ ಈಗ ಹಾಗೆ ಪ್ರೆಷರ್ ಹಾಕಿ ಮಾಡಬಾರ್ದು, ನಿಧಾನವಾಗಿ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು. ಸೊ ಖುಷಿಯಾಗಿ ಹ್ಯಾಪಿಯಾಗಿ ಆರಾಮಾಗಿ ನಿಧಾನವಾಗಿ ಮಾಡಬೇಕು. ಸೊ ಮಸಲ್ಸನ್ನ ಬ್ಯಾಕ್ ಮಸಲ್ಸು ಮತ್ತೆ ಅದರ ಮೇಲೆ ಜಾಸ್ತಿ ಒತ್ತಡ ಬೀಳೋ ಮಾಡಬಾರ್ದು. ಬೋನ್ ಮೇಲೆ, ಸೊ ವರ್ಟಿಬ್ರಲ್ ಕಾಲಮ್ ಮೇಲೆ, ಸೊ ಆ ಡಿಸ್ಕ್ ಮೇಲೆ, ಆ ಡಿಸ್ಕ್ ಸೆಂಟರ್ನಲ್ಲಿ ತುಂಬ ಅದು ಬರ್ಡನ್ ಮಾಡಬಾರ್ದು, ತುಂಬ ಒತ್ತಡ ಹಾಕಬಾರ್ದು, ಆರಾಮ ಮಾಡಬೇಕು. ಸೊ ಈ ಥರ ಉಸಿರು ಬಿಡಬೇಕು. ಇಲ್ಲಿ ಒಂದು 5 1 2 3 4 5 ಮತ್ತೆ ಉಸಿರು ತಗೋಬೇಕು. ಮತ್ತೆ ಎಡಭಾಗಕ್ಕೆ ಉಸಿರು ಬಿಡ್ತಾ ಇಲ್ಲಿ ಹೋಲ್ಡ್ ಮಾಡಬೇಕು, ಅಂದ್ರೆ ಉಸಿರು ತಗೊಳ್ಳಬಾರ್ದು ಬಿಡ್ಲಬಾರ್ದು ಅಂತ. 1 2 3 4 5 ಮತ್ತೆ ನಿಧಾನವಾಗಿ ಉಸಿರು ತಗೊಂಡು ಪೊಸಿಷನ್ ಬರಬೇಕು. ಈ ರೀತಿ 20 ಸಾರಿ ಮಾಡಬೇಕು. ಬೆಳಗ್ಗೆ ಒಂದು ಸಾರಿ ಮಾಡಬೇಕು, ಮಧ್ಯಾಹ್ನ ಒಂದು ಸಾರಿ ಮಾಡಬೇಕು, ರಾತ್ರಿ ಒಂದು ಸಾರಿ ಮಾಡಬೇಕು. ಇದಕ್ಕೇನೆ ಒತ್ತು ಗೊತ್ತಿಲ್ಲ, ಯಾವ ಟೈಮಲ್ಲಿ ಬೇಕಾದ್ರೂ ಪ್ರಾಕ್ಟೀಸ್ ಮಾಡ್ಬೋದು. ದಿನಕ್ಕೆ ಬೇಕಾದ್ರೆ ಒಂದು 5 ಸಾರಿ ಬೇಕಾದ್ರೂ ಪ್ರಾಕ್ಟೀಸ್ ಮಾಡ್ಬೋದು. ಮೂರನೇದು ಬಂದು ಸೊ ಇಲ್ಲಿ ನೋಡಿ, ಈಗ ನೀವು ನಿನ್ನ ಬಾಡಿನ ಎಲ್ಲೆಲ್ಲೋ ಕಲಿಸ್ಬಾರ್ದು, ಹಿಂಗೆ ನೇರವಾಗಿ ಕುತ್ಕೊಂಡಿರ್ಬೇಕು. ಉಸಿರನ್ನ ಬಿಡ್ತಾ ನಿಮ್ಮ ಬಲ ಭುಜವನ್ನ ಟಚ್ ಮಾಡಬೇಕು. ಲೆಫ್ಟ್ ಸೈಡ್ ಏನಿದೆ, ಈ ಕಿವಿಯ ಹಿಂಭಾಗದ ಈ ನರ್ವಸ್ ಮತ್ತೆ ಈ ಮಸ್ಕಲ್ಸ್, ಈ ಮಾಂಸಖಂಡಗಳು ಸ್ಟ್ರೆಂತ್ ಆಗ್ತವೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗ್ತದೆ. ಸೊ ಇಲ್ಲಿ ಏನು ಸ್ಟಿಫ್ನೆಸ್ ಬಿಗಿತ ಇರ್ತದೋ ಈ ಬಿಗಿತ ಕಡಿಮೆ ಆಗ್ತದೆ. ಈ ಬ್ಯಾಕಲ್ಲಿ ಅಪ್ಪರ್ ಬ್ಯಾಕ್ನಲ್ಲಿ ಬರುವಂತಹ ನೋವು, ಈ ಪಕ್ಕದಲ್ಲಿ ಇರುವಂತಹ ಈ ನರಗಳ ಪೇನು ಕೂಡ ಕಡಿಮೆ ಆಗ್ತದೆ. ಹಾಗೆ ಪೊಸಿಷನ್ ಬ್ರೀತಿಂಗ್ ಮತ್ತೆ ಎಡಭಾಗಕ್ಕೆ ಫುಲ್ ಸ್ಟ್ರೆಚ್ ಮಾಡಬೇಕು. ಈ ಕುತ್ತಿಗೆ ಸ್ಟ್ರೆಚ್ ಆಗಬೇಕು, ಇಲ್ಲಿ ಆರಾಮಾಗಿ. ಇಲ್ಲಿ ಭುಜ ಹಿಂಗೆ ಮೇಲೆ ಎತ್ತಬಾರ್ದು ಅಥವಾ ಒಕ್ಕೊಕ್ರೋ ಮಾಡಬಾರ್ದು, ನೇರವಾಗಿ ಕುಂತ್ಕೊಂಡು ಮಾಡಬೇಕು. ಓಲ್ಡ್ 5 ಕೌಂಟ್ ಮಾಡಿ. 1 2 3 4 5 ಮತ್ತೆ ಉಸಿರು ತಗೋಬೇಕು. ನೀವು ಈ ನರ್ವಸ್ ಮತ್ತೆ ಮಸಲ್ ಸ್ಟ್ರೆಚ್ ಆದಾಗ ಪೇನ್ ಬರ್ತದೆ, ಅದು ಪೇನ್ ಬರಬೇಕು ಅಂತಾನೆ ಮಾಡೋದು. ನಿಮ್ಮ ಪರ್ಮನೆಂಟ್ ಪೇನ್ ಕ್ಯೂರ್ ಆಗಬೇಕು, ನಿಮ್ಮ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಸೊ ಕ್ಯೂರ್ ಆಗಬೇಕು ಅಂದರೆ ಇಲ್ಲಿ ಸರ್ಕ್ಯುಲೇಷನ್ ಆಗಬೇಕು, ಆ ಸ್ಟಿಫ್ನೆಸ್ ಹೋಗಬೇಕು, ಎಕ್ಸಸೈಸಸ್ ಕೊಡಲೇಬೇಕು. ಇಲ್ಲಿ ಹಿಂಗೆ ಎಳೆದಾಗ ನನಗೆ ನೋವಾಗ್ತದೆ ಅಂತ ಅರ್ಧಂಬರ್ಧ ಮಾಡಿಬಿಡೋದಲ್ಲ, ಫುಲ್ ಸ್ಟ್ರೆಚ್ ಮಾಡಬೇಕು, ಎಕ್ಸ್ಪೆಂಡ್ ಆಗಬೇಕು. ಯಾಕೆಂದರೆ ಈ ನರ್ವಸ್ ಸಿಸ್ಟಮ್ಸು, ಮಸ್ಕಲ್ ಸಿಸ್ಟಮ್ಸು, ಸ್ಕಿನ್ ಸಿಸ್ಟಮ್ಸು ಎಲೆಸ್ಟ್ರಿಕ್ ಥರ. ಸೊ ನಾವು ಬಿಟ್ಟರೆ ಅಲ್ಲೇ ಕುಂತ್ಕೋತದೆ. ಸೊ ಹಾಗಾಗಿ ಮತ್ತೆ ಪೊಸಿಷನ್ ಬ್ರೀತ್ ಔಟ್ ಮಾಡ್ತಾ ಮತ್ತೆ ನಿಮ್ಮ ನಿಮ್ಮ ಬಲಭುಜಕ್ಕೆ ಟಚ್ ಆಗೋ ಥರ ಇದ್ದು 5 ಕೌಂಟ್ ಮಾಡ್ಕೊಳ್ಳಿ. 1 2 3 4 5 ಸೈಡ್ಗೆ ಮಾಡಿ ಅಂತ ಹೇಳಿ ಅಂತ ಹೆಡಿಂಗ್ ಮಾಡಬಾರ್ದು, ಇದು ರಾಂಗ್. ಅಥವಾ ಹಿಂದೆ ನೋಡಿ ಈಗ ಮಾಡಬಾರ್ದು, ರಾಂಗ್. ಆವಾಗ ನಿಮಗೆ ನೋವು ಜಾಸ್ತಿ ಆಗ್ತದೆ. ಅದು ನಿಮ್ಗೇನು ಪ್ರಾಬ್ಲಮ್ಸ್ ಇದೆಯೋ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ, ಜಾಸ್ತಿ ಆಗ್ತದೆ. ಅದು ಕ್ಯೂರ್ ಆಗೋದಿಲ್ಲ, ಜಾಸ್ತಿ ಆಗ್ತದೆ. ರಾಂಗ್ ಮೆಥಡಲ್ಲಿ ತಪ್ಪಾಗಿ ಮಾಡಬಾರ್ದು. ಓಕೆ, ಇದನ್ನ ಈ 3 ಸ್ಟೆಪ್ಸನ್ನ ಇದನ್ನು ಒಂದು 20 ಸಾರಿ ಮಾಡಬೇಕು. ಅಲ್ಲಿಗೆ 60 ಸಾರಿ ಆಯಿತು. ಆಮೇಲೆ ಇದು 4ನೇ ಸ್ಟೆಪ್ಸು. ಉಸಿರು ಬಿಡಬೇಕು, ಉಸಿರು ತಗೋಬೇಕು, ಉಸಿರು ಬಿಡಬೇಕು, ಉಸಿರು ತಗೋಬೇಕು, ಉಸಿರು ಬಿಡಬೇಕು. ಇದು 4ನೇ ಸ್ಟೆಪ್ಸು. ಇದೊಂದು 20 ಸಾರಿ ಮಾಡಬೇಕು. ಆಮೇಲೆ ಕ್ಲಾಕ್ ವೈಸ್ ಪೂರ್ತಿ ಬ್ರೀತ್ ಇನ್, ಫಾರ್ವರ್ಡ್ ಬ್ಯಾಂಡ್ಸ್ ಬ್ರೀತ್ ಔಟ್, ನಿಧಾನವಾಗಿ ಮಾಡ್ತಾ ಹೋಗಬೇಕು. ಬ್ರೀತ್ ಇನ್ ಬ್ಯಾಕ್ವರ್ಡ್ ಬ್ಯಾಂಡ್ಸ್, ಫಾರ್ವರ್ಡ್ ಬ್ಯಾಂಡ್ಸ್ ಬ್ರೀತ್ ಔಟ್, ಬ್ರೀತ್ ಇನ್ ಬ್ಯಾಕ್ವರ್ಡ್ ಬ್ಯಾಂಡ್ಸ್, ಬ್ರೀತ್ ಔಟ್ ಫಾರ್ವರ್ಡ್ ಬ್ಯಾಂಡ್ಸ್. ಈ ರೀತಿ ಒಂದು 20 ಸಾರಿ ಮಾಡಬೇಕು. ಬಲಗಡೆಯಿಂದ ಎಡಭಾಗಕ್ಕೆ ನೆಕ್ ರೊಟೇಟಿಂಗು, ಅದೇ ರೀತಿ ಎಡಭಾಗದಿಂದ
ಬಲ ಭಾಗಕ್ಕೆ ನೆಕ್ ರೊಟೇಟಿಂಗು ಒಂದು 20 ಸಾರಿ ಮಾಡಬೇಕು. ಕುತ್ತಿಗೆ ಹಿಂದೆ ಹೋಗುವಾಗ ನಿಧಾನವಾಗಿ ದೀರ್ಘವಾಗಿ ಶ್ವಾಸ ತಗೊಳ್ಳಿ. ಮುಂದೆ ಬಂದಾಗ ಉಸಿರನ್ನು ಹೊರ ಹಾಕಿ. ಈ ರೀತಿ ಒಂದು 20 ಸಾರಿ ಮಾಡಬೇಕು. ಅದಾದಮೇಲೆ ಅದು 6ನೇ ಸ್ಟೆಪ್ಸು. 7ನೇ ಸ್ಟೆಪ್ಸು ಈಗ ನೇರವಾಗಿ ಕುಂತ್ಕೋಬೇಕು. ಇಲ್ಲಿ ಕ್ಯಾಮಲ್ ಥರ ಕುತ್ತಿಗೆನ ಮುಂದೆ ಪೊಸಿಷನ್, ಮುಂದೆ ಚಾಚಬೇಕು. ಕೋಳಿ ಅಥವಾ ಬಾತ್ಕೋಳಿಗಳು ಅಥವಾ ಕೊಕ್ರೆಗಳು ಮುಂದೆ ಕುತ್ತಿಗೆನ ಹಿಂಗೆ ಮುಂದೆ ಚಾಚುದು, ಹಿಂದೆ ಹೇಳ್ಕೊಳ್ಳೋದು, ಮುಂದೆ ಚಾಚುದು, ಹಿಂದೆ ಹೇಳ್ಕೊಳ್ಳೋದು. ಹೀಗೆ ಮಂಡಿ ಮೇಲೆ ಕುತ್ಕೋಬೇಕು. ಕುತ್ಕೊಂಡ ಹಿಂಗೆ ಮುಂದೆ ಮಾಡಬೇಕು, ಹಿಂದೆ ಪೊಸಿಷನ್ ತಗೋಬೇಕು. ಇಲ್ಲಿ ನೋಡಿ ನಾನು ಎಷ್ಟು ಸ್ಮೈಲಿಯಾಗಿ ಆರಾಮಾಗಿ ಮಾಡ್ತಿದ್ದೀನಿ. ಹೀಗೆ ಅಲ್ಲಿ ಮುಖ ಗಂಟಾಕೊಂಡು ಶೋಲ್ಡರ್ಗಳನ್ನ ಟೈಟ್ ಮಾಡಿಕೊಂಡು ನೆಕ್ಕನ್ನ ಟೈಟ್ ಮಾಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್, ಆಕ್ಸಿಜನ್ ಸರ್ಕ್ಯುಲೇಷನ್ ಆಗೋದಿಲ್ಲ, ನೋವು ಜಾಸ್ತಿ ಆಗ್ತದೆ. ಆರಾಮಾಗಿ ಕುತ್ತಿಗೆನ ಹಿಂಗೆ ಮುಂದೆ ಎಷ್ಟು ಆಗ್ತದೋ ಹಿಂಗೆ ಎಕ್ಸ್ಪೆಂಡ್ ಮಾಡಬೇಕು. ಪೊಸಿಷನ್ ತಗೊಂಡೋಗ್ಬೇಕು. ಬಾಡಿನ ಹಿಂದೆ ಮುಂದೆ ಹೀಗೆ ಮಾಡಬಾರ್ದು. ಬಾಡಿ ಎಲ್ಲಿದೆಯೋ ಅಲ್ಲೇ ಇರಬೇಕು. ಕುತ್ತಿಗೆ ಮಾತ್ರ ಜಿರಾಪೆ ತರ ಮುಂದೆ ಬರಬೇಕು. ಪೊಸಿಷನ್ ತಗೊಂಡೋಗ್ಬೇಕು. ಉಸಿರು ಬಿಡ್ತಾ ಮುಂದೆ, ಉಸಿರು ತಗೊಂಡು ಹಿಂದೆ, ಉಸಿರು ಬಿಡ್ತಾ ಮುಂದೆ, ಉಸಿರು ತಗೊಂಡು ಹಿಂದೆ. ಅವಾಗ ಮಸಲ್ಸ್ ಸ್ಟ್ರೈಟ್ ಆಗ್ತದೆ, ಮಸಲ್ಸ್ ಸ್ಟ್ರೈಟ್ ಆಗ್ತದೆ. ಸೊ ಇದು 7ನೇ ಸ್ಟೆಪ್ಸು. 8ನೇ ಸ್ಟೆಪ್ಸು ನೋಡಿ, ನಿಮ್ಮ 2 ಕೈಗಳನ್ನ ಈಗ ಇಂಟರ್ಲಾಕ್ ಮಾಡ್ಕೋಬೇಕು. ಹಣೆ ಹತ್ರ ಹೀಗೆ ಇಟ್ಕೊಂಡು ಕೈ ಎಲ್ಲಿದೆಯೋ ನಿಮ್ಮ ಅಲ್ಲೇ ಇರಬೇಕು. ನಿಮ್ಮ ತಲೆ ಅಂದ್ರೆ ನಿಮ್ಮ ಹಣೆಯಿಂದ ನಿಮ್ಮ ಕೈಯನ್ನ ಪುಷ್ ಮಾಡಬೇಕು, ತೆಳ್ಳಬೇಕು. ಹೀಗೆ ಒಂದು ಫ್ರೀ ಆಗಿ ಕಷ್ಟಪಟ್ಕೊಂಡು ಮಾಡಬಾರ್ದು. 2 ನೋಡೋರಿಗೆ ಸುಮ್ಮನೆ ಹಣೆಗೆ ಕೈ ಕೊಟ್ಕೊಂಡಿರಿ ಅಂತ ಅನಿಸ್ತದೆ. ನಿಮ್ಮ ಹಣೆ ತಲೆಯಿಂದ ನೀವು ಏನಿಲ್ಲಿ ಕೈ ಕೊಟ್ಕೊಂಡಿದ್ದೀರಿ ಈ ಕೈನ ತಳ್ಳು ತರ ಪುಷ್ ಮುಂದಕ್ಕೆ ತಳ್ಳಬೇಕು ಸ್ವಲ್ಪ. 3 4 ಇದನ್ನ ಒಂದು 20 ಸಾರಿ ಮಾಡಿ. ಆಮೇಲೆ ಈ ಕೈಯನ್ನ ಪೂರ್ತಿ ಹಿಂದೆ ಕೊಟ್ಕೊಳ್ಳಿ. ಹಿಂದೆ ಕೊಟ್ಕೊಂಡು ಹೀಗೆ ನಿಮ್ಮ ತಲೆಯಿಂದ ನಿಮ್ಮ ಕೈನ ತಳ್ಳಿ ಹಿಂದಕ್ಕೆ. ಮತ್ತೆ ಪೊಸಿಷನ್ ಬನ್ನಿ. ಮತ್ತೆ ನಿಮ್ಮ ತಲೆಯಿಂದ ನಿಮ್ಮ ಕೈನ ಹಸ್ತಗಳನ್ನ ಹಿಂದೆ ತಳ್ಳಿ ಪೊಸಿಷನ್ ಬನ್ನಿ. ಆರಾಮಾಗಿ ಖುಷಿಯಾಗಿ ಮಾಡಬೇಕು. ಮತ್ತೆ ನಿಮ್ಮ ತಲೆಯಿಂದ ಕೈಗಳನ್ನ ತಳ್ಳಿ ನೇರವಾಗಿ ಕುಂತ್ಕೋಬೇಕು. ಫ್ರೀ ಬಿಡಿ. ಇದೊಂದು 20 ಸಾರಿ ಮಾಡಿ. ಆಮೇಲೆ ನೋಡಿ, ಈ ಕೆನ್ನೆ ಮೇಲೆ, ಈ ಕೆನ್ನೆ ಮತ್ತೆ ಕಪಾಲ, ಈ ಕಿವಿ ಪಕ್ಕದಲ್ಲಿ ಈಗ ಇಟ್ಕೊಂಡು ಇಲ್ಲಿ ನೋಡಿ ಕೈಯನ್ನ ನೀವು ತಳ್ಳಬೇಕು ಹಿಂಗೆ ಕುತ್ತಿಗೆನಲ್ಲಿ. 1 2 3 4 5 ಇದನ್ನೊಂದು 20 ಸಾರಿ ಮಾಡಿ. ಆಮೇಲೆ ಬಲಗೈನ ಕೆಳಗೆ ನಡೆಸಿ, ಎಡಗೈ ಕಪಾಲನ್ನ ಹಿಂಗೆ ಕೆನ್ನೆ ಮೇಲೆ ಈಗ ಪೂರ್ತಿ ಹಿಂಗೆ ತಲೆ ಮತ್ತೆ ಈ ಕಿವಿನ ಬಿಟ್ಟು ಕಿವಿ ಪಕ್ಕದಲ್ಲಿ ನೋಡಿ ಹಿಂಗೆ ಈಗ ಹಿಡ್ಕೊಂಡು. ಸೊ ಈ ನಿಮ್ಮ ಕೈನ ಹಸ್ತವನ್ನ ನಿಮ್ಮ ಕೈನ ನಿಮ್ಮ ಕುತ್ತಿಗೆಯಿಂದ ತಳ್ಳಬೇಕು. ಅವಾಗ ಈ ಕಡೆ ಮಸಲ್ಸು ಸ್ಟ್ರಾಂಗ್ ಆಗ್ತದೆ. ಈ ಕಡೆ ಬಂದಾಗ ಈ ಕಡೆ ಮಸಲ್ಸು ಬ್ಯಾಕ್ ಸ್ಟ್ರಾಂಗ್ ಆಗ್ತದೆ. ಕುತ್ತಿಗೆ ಮಾಂಸಖಂಡಗಳು ಗಟ್ಟಿ ಆಗ್ತದೆ. ಸೊ ಬ್ಲಡ್ ಸರ್ಕ್ಯುಲೇಷನ್, ಆಕ್ಸಿಜನ್ ಸರ್ಕ್ಯುಲೇಷನ್ ಚೆನ್ನಾಗಾಗ್ತದೆ. ಅವಾಗ ನಿಮಗೆ ಸರ್ವೈಕಲ್ ಸ್ಪಾಂಡಿಲೈಟಿಸ್ 100% ಕ್ಯೂರ್ ಆಗ್ತದೆ. ಇದಕ್ಕೆ ಏನೋ ಆಪರೇಷನ್ ಬೇಕಿಲ್ಲ. ಅದಕ್ಕೆ ಪ್ಲೇಟ್ ಬೇಕಾಗಿಲ್ಲ, ರಾಡ್ ಹಾಕಬೇಕಾಗಿಲ್ಲ, ಸ್ಕ್ರೂ ಹಾಕಬೇಕಾಗಿಲ್ಲ, 6 ತಿಂಗಳು ವರ್ಷ ನೆಕ್ಗೆ. ಸೊ ನೀವು ರೆಸ್ಟ್ ಕೊಡಬೇಕಾಗಿಲ್ಲ, ಬೆಡ್ ರೆಸ್ಟ್ ಮಾಡಬೇಕಾಗಿಲ್ಲ. ನೀವು ಪ್ರತಿದಿನ ಏನು ಕೆಲಸ ಮಾಡ್ತಿರ್ತಾರೋ, ನೀವು ಡ್ರೈವಿಂಗ್ ಮಾಡ್ತೀರಾ, ನೇರವಾಗಿ ಕುಂತ್ಕೊಳ್ಳಿ, ಬಕ್ಕೊಂಡು ಕುಂತ್ಕೋಬೇಡಿ, ನೇರವಾಗಿ ಕುಂತ್ಕೊಂಡು ಮಾಡಿ. ಯಾವಾಗ ಫ್ರೀ ಇರ್ತದೋ ಅವಾಗೆಲ್ಲ ಈ ರೌಂಡ್ಗಳಲ್ಲಿ ಎಷ್ಟು ಆಗ್ತದೋ ಅಷ್ಟನ್ನು ಮಾಡ್ತಾನೇ ಇರಬೇಕು. ತಳ್ಳಿ ಫ್ರೀ ಬಿಡಿ, ತಳ್ಳಿ ಫ್ರೀ ಬಿಡಿ, ತಳ್ಳಿ ಫ್ರೀ. ಹಿಂಗೆಲ್ಲ ಮಾಡಬಾರ್ದು. ಇಲ್ಲಿ ಕರೆಕ್ಟಾಗಿ ಇಟ್ಕೋಬೇಕು. ನಿಮ್ಮ ಕೈನ ಹಸ್ತವನ್ನ ತಲೆಯಿಂದ ತಳ್ಳಬೇಕು, ರಿಲ್ಯಾಕ್ಸ್ ಮಾಡಬೇಕು, ತಳ್ಳಬೇಕು, ರಿಲ್ಯಾಕ್ಸ್ ಮಾಡಬೇಕು. ಇದು 9ನೇ ಎಕ್ಸಸೈಜು. 10ನೇ ಎಕ್ಸಸೈಜು ನೋಡಿ, 4 ಬೆರಳಿನ ಶೋಲ್ಡರ್ ಮೇಲೆ ಇಟ್ಕೊಳ್ಳಿ, ಈ ತಂಬನ್ನ ಹೆಬ್ಬೆರಳಿನಿಂದ ಇಟ್ಕೊಳ್ಳಿ. ಆರಾಮಾಗಿ ಮುಂದೆ ಚೇರ್ ಮೇಲೆ ಕುಂತ್ಕೊಂಡು ನೇರವಾಗಿ ಕುಂತ್ಕೊಂಡು ನಿಂತ್ಕೊಂಡು ಬೇಕಾದ್ರೂ ಮಾಡ್ಬೋದು. ಇದಿಷ್ಟು ನಿಂತ್ಕೊಂಡು ಬೇಕಾದ್ರೂ ಮಾಡ್ಬೋದು, ಕುಂತ್ಕೊಂಡು ಬೇಕಾದ್ರೂ ಮಾಡ್ಬೋದು. ಕ್ಲಾಕ್ ವೈಸ್ ನೋಡಿ, ಹೀಗೆ ಅಪ್ವಾರ್ಡ್ಸ್ ನೋಡಿ, ಡೌನ್ವಾರ್ಡ್ಸ್. ಉಸಿರು ಬಿಡಿ, ಆರಾಮಾಗಿ ಮಾಡಿ. ನೀವೀಗ ಮಾಡುವಾಗ ಸೊ ನೋಡಿ, ಬ್ರೀತ್ ಇನ್, ಬ್ರೀತ್ ಔಟ್,
ಬ್ರೀತಿ, ಉಸಿರು ಬಿಡಿ. ನೋಡಿ ಹಿಂಗೆ ಬ್ಯಾಕ್ ನೀಟಾಗಿ ಅದು ರೊಟೇಟ್ ಆಗ್ಬೇಕು. ಈ ಶೋಲ್ಡರ್ ಜಾಯಿಂಟ್ ರೊಟೇಟ್ ಆಗ್ಬೇಕು. ನೋಡಿ ಹಿಂಗೆ ತುಂಬ ಜನ ನೋಡಿ ಇಷ್ಟು ಮಾಡ್ಬಿಡ್ತಾರೆ, ಇಷ್ಟು ಮಾಡ್ತಾರೆ. ಇದು ರಾಂಗ್. ಇದು ನೀವು 1 ವರ್ಷ ಮಾಡಿದ್ರು ಸರಿ ಹೋಗುದಿಲ್ಲ. ಕಂಪ್ಲೀಟ್ ನೋಡಿ, ಈ ಎಲ್ಬೋ ಮೇಲೆ ಹೋಗ್ಬೇಕು. ಹೀಗೆ ಉಸಿರು ಬಿಡ್ತಾ ಕೆಳಗಡೆ ಬರಬೇಕು. ಭುಜನ ಟೈಟಾಗಿ ಇಟ್ಕೊಂಡಿರ್ಬೇಕು. ಕೈ ಪೂರ್ತಿ ಹಿಂದೆ ಹೋಗ್ಬೇಕು. ಈ ಶೋಲ್ಡರ್ ನೋಡಿ ಇದು ಎಕ್ಸ್ಪೆಂಡ್ ಆಗಬೇಕು. ಚೆಸ್ಟ್ ಎಕ್ಸ್ಪೆಂಡ್ ಆಗಬೇಕು. ಶ್ವಾಸ ತಗೊಳ್ಳಿ, ಶ್ವಾಸ ಬಿಡಿ. ಬ್ರೀತಿ, ಬ್ರೀತ್ ಔಟ್. ಕೆಲವ್ರಿಗೆ ಈ ಬ್ಯಾಕ್ ನಲ್ಲಿ ಈ ಸರ್ವೈಕಲ್ ಬರ್ತಲ್ಲ, ಈ ಕುತ್ತಿಗೆ ಇಲ್ಲಿ 7 ಬೋನ್ಸ್ ಇರ್ತಲ್ಲ, ಈ ಬ್ಯಾಕ್ ನಲ್ಲಿ ಅಪ್ಪರ್ ಬ್ಯಾಕ್ ನಲ್ಲಿ ಈ ಶೋಲ್ಡರ್ ಹತ್ರ ಬ್ಯಾಕ್ ಇಲ್ಲಿ ಪೈನ್ ಬರ್ತಿರ್ತದೆ. ಈ ಪೈನ್ ಆಟೋಮೆಟಿಕ್ ಆಗಿ ಕಡಿಮೆ ಆಗ್ತದೆ. ಈ ರೀತಿ ಒಂದು 20 ಸಾರಿ ಮಾಡಿ. ಉಲ್ಟಾ, ಸೊ ಆಂಟಿ ಕ್ಲಾಕ್ ವೈಸ್, ಫ್ರಂಟ್ ಇಂದ ಬ್ಯಾಕು 20 ಸಾರಿ, ಬ್ಯಾಕ್ ಇಂದ ಫ್ರಂಟ್ 20 ಸಾರಿ, 20 ಟೈಮ್. ಆರಾಮಾಗಿ ಕೂತ್ಕೊಂಡು, ನಿಂತ್ಕೊಂಡು ಬೇಕಾದ್ರೂ ಮಾಡ್ಬೋದು. ಕಾಲುಗಳನ್ನ 2 ಅಡಿ ಅಗಲದಲ್ಲಿ ಇಟ್ಕೊಂಡು ನಿಂತ್ಕೊಂಡು ಬೇಕಾದ್ರೂ ಮಾಡ್ಬೋದು, ಅಥವಾ ಕುಂತ್ಕೊಂಡು ಬೇಕಾದ್ರೂ ಮಾಡ್ಬೋದು. ನೇರವಾಗಿ ಕುಂತ್ಕೊಂಡಿರ್ಬೇಕು. ಸೋಫಾ ಮೇಲೆ ಕುಂತ್ಕೋಬಾರ್ದು, ಚೇರ್ ಮೇಲೆ. ಇವಾಗ ನಾನು ಕುಂತ್ಕೊಂಡಿದ್ದೀನಿ, ಆ ಥರ ಚೇರ್ ಮೇಲೆ ಕುಂತ್ಕೊಂಡು ನೇರವಾಗಿ ಕುಂತ್ಕೊಂಡು ಮಾಡಬೇಕು. ಬಲಗೈನ ಒಂದು 20 ಸಾರಿ ಕ್ಲಾಕ್ ವೈಸು, ಆಂಟಿ ಕ್ಲಾಕ್ ವೈಸ್ ಒಂದು 20 ಸಾರಿ ಮಾಡಬೇಕು. ಅದೇ ಥರ ಎಡಗೈನು ಅಷ್ಟೇ. ಒಂದು ಇಲ್ಲಿ ಬಾಡಿ ಎಲ್ಲೆಲ್ಲೋ ಜರುಗಿಸ್ಬಾರ್ದು. ಕುತ್ತಿಗೆ ನೇರವಾಗಿರಬೇಕು, ಬಾಡಿ ನೇರವಾಗಿರಬೇಕು. ಈ ಶೋಲ್ಡರ್ ಜಾಯಿಂಟ್ ಏನಿದೆ, ಈ ಶೋಲ್ಡರ್ ಜಾಯಿಂಟ್ಸ್ ಮಾತ್ರ ರೊಟೇಟ್ ಆಗಬೇಕು. 3, ಆರಾಮಾಗಿ ಮಾಡಬೇಕು. 4, 5. ಅದೇ ಥರ ಆಂಟಿ ಕ್ಲಾಕ್ ವೈಸ್ ಒಂದು ಸಾರಿ ಫ್ರಂಟ್ ಇಂದ ಬ್ಯಾಕ್ ಹೋಗಬೇಕು 20 ಟೈಮ್, ಮತ್ತೆ ಬ್ಯಾಕ್ ಇಂದ ಫ್ರಂಟು. ಇದನ್ನ ಒಂದು 20 ಸಾರಿ. ಆಮೇಲೆ 2 ಕೈಗಳಿಂದ ನೋಡಿ ಹಿಂಗೆ ಎಲ್ಬೋ ಟಚ್ ಆಗಬೇಕು. ಬ್ರೀತ್ ಇನ್. ಹಿಂಗೆ 2 ಚೆಸ್ಟ್ಗಳು ಕಂಪ್ಲೀಟ್ ಎಕ್ಸ್ಪೆಂಡ್ ಆಗಬೇಕು. ಹೀಗೆ ಬ್ರೀತ್ ಔಟ್. ಇಲ್ಲಿ ನಿಮಗೆ ಶೋಲ್ಡರ್ ಜಾಯಿಂಟ್ಸು, ಕಾಲರ್ ಬೋನ್ಸು, ಮತ್ತು ಕ್ಲಾವಿಕಲ್ ಬೋನ್ಸು, ಮತ್ತು ಬ್ಯಾಕು, ಸರ್ವೈಕಲ್ಲು, ಈ ಮಸಲ್ಸ್ ಎಲ್ಲ ಕಂಪ್ಲೀಟ್ ನಿಮಗೆ ಟೈಟ್ ಆಗಿಬಿಡ್ಬೇಕು, ಕಬ್ಬಿಣ ಥರ ಆಗಿಬಿಡ್ಬೇಕು. ಮತ್ತು ಇಲ್ಲಿ ನಿಮಗೆ ಭುಜಗಳು ನೋವಿದ್ರೆ, ಶೋಲ್ಡರ್ ಅಥವಾ ನಿಮಗೆ ಇಲ್ಲಿ ಜಾಯಿಂಟ್ ಪೇನ್ ಇದ್ದರೆ, ಭುಜಗಳು ನೋವಿದ್ರೆ ಇದು ಕಡಿಮೆ ಆಗ್ತದೆ. ಸೊ ಹಾಗೆ ಇಲ್ಲಿ ನೋಡಿ, ಎಲ್ಬೋ, ಬ್ರೀತ್ ಇನ್, ಚೆಸ್ಟನ್ನು ಎಕ್ಸ್ಪೆಂಡ್ ಮಾಡಿ. ನಿಮ್ಮ ಶ್ವಾಸಕೋಶಕ್ಕೂ ತುಂಬ ಒಳ್ಳೆಯದು, ಹಾರ್ಟ್ಗೂ ಒಳ್ಳೆಯದು. ಹಾರ್ಟ್ ಅಟ್ಯಾಕು, ಹಾರ್ಟ್ ಬ್ಲಾಕೇಜಸ್ಸು, ಕಾರ್ಡಿಯಕ್ ಅರೆಸ್ಟು, ಮತ್ತು ಬ್ರಾಂಕೈಟಿಸು, ಅಸ್ತಮ, ಕುತ್ತಿಗೆ ನೋವು, ಭುಜಗಳ ನೋವು, ಕೈಗಳಲ್ಲಿ ಜೋಮಿಡಿಯುವಂತಹದ್ದು. ಸೊ ಇದ್ಯಾವುದು ಬರೋದಿಲ್ಲ. ಈ ಥರ ಒಂದು 20 ಸಾರಿ ಮಾಡಿ. ಮತ್ತೆ ಫ್ರಂಟ್ ಇಂದ ಬ್ಯಾಕ್ ಕ್ಲಾಕ್ ವೈಸ್ 20 ಟೈಮ್, ಆಂಟಿ ಕ್ಲಾಕ್ ವೈಸ್ ಒಂದು 20 ಟೈಮ್ ಮಾಡಿ. ಸೊ ಸಂಪಾದನೆಗೆ ನಾನು ಪ್ರತಿಯೊಬ್ಬರಿಗೂ ಹೇಳ್ತಿದ್ದೀನಿ, ಬರೀ ಇವ್ರಿಗೆ ಅಂತಲ್ಲ, ಸಂಪಾದನೆ ಬರ್ತದೆ ಅಂದರೆ 24 ಗಂಟೆ ಟೈಮು 100 ವರ್ಷ ಬೇಕಾದರೂ ದುಡಿತೀವಿ. 24 into 100 years. ಸೊ ಅದೇ ಆರೋಗ್ಯದ ಕಡೆಗೆ ಗಮನ ಕೊಡ್ತಾ ಇಲ್ಲ ನಮ್ಮ ಜನಗಳು. ನಮ್ಮ ಜನಕ್ಕೆ ಈಸಿಯಾಗಿ ಆಗ್ಬಿಡ್ಬೇಕು. ಒಂದು ಯಾರೋ ಡಾಕ್ಟರ್ ಹತ್ರ ಹೋಗಬೇಕು, ಸೊ ಅವರು ಒಂದು ಸೂಟು ಬೂಟು ಹಾಕ್ಕೊಂಡು, ಒಂದು ಸೆಥೋಸ್ಕೋಪ್ ಹಾಕ್ಕೊಂಡು, ಇಬ್ಬರು ನರ್ಸ್ ಇಟ್ಕೊಂಡು, ಸೊ ಮುಂದ್ಗಡೆ ಬೋರ್ಡ್ ಇಟ್ಕೊಂಡು, ಸೊ ಯಾವುದೋ ಒಂದು ಮಾತ್ರೆನ ಬರ್ಕೊಟ್ಟು, ಪೈನ್ ಕಿಲ್ಲರೋ ಅಥವಾ ಸ್ಟೆರಾಯ್ಡೋ ಅಥವಾ ಇನ್ಯಾವುದು ಅದು ಆಯುರ್ವೇದನಾರು ಆಗಲಿ, ಅದು ಯುನಾನಿನಾರು ಆಗಲಿ, ಸಿದ್ಧೌಷಧನಾರು ಆಗಲಿ, ಪಾರಂಪರಿಕನಾರು ಆಗಲಿ, ಅಥವಾ ಹೋಮಿಯೋಪತಿನಾರು ಆಗಲಿ, ನಾನು ಅದ್ರ ಮೇಲೆ ಬ್ಲೇಮ್ ಮಾಡ್ತಿಲ್ಲ, ಡಾಕ್ಟರನ್ನ ಬ್ಲೇಮ್ ಮಾಡ್ತಿಲ್ಲ. ಸೊ ಔಷಧಿ ಇಲ್ಲದೆ ನಾವು ಹೇಗೆ ಈ ಯೋಗದಿಂದ ಎಲ್ಲ ಕಾಯಿಲೆಗಳನ್ನು ಹೇಗೆ ಕ್ಯೂರ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸರ್ಟಿಫಿಕೇಟ್ ಅದು ಲೆಕ್ಕಕ್ಕೆ ಅಲ್ಲ. ಅದು ಸರ್ಟಿಫಿಕೇಟ್ ಇದ್ದ ತಕ್ಷಣ ಅವ್ರು ದೊಡ್ಡ ವೈದ್ಯರಲ್ಲ. ವೈದ್ಯ ಅಂದರೆ ಅದು ನಾನು ನಿಮಗೆ ವಿಡಿಯೋ ಮಾಡ್ತೀನಿ. ವೈದ್ಯ ಯಾರಾದರೂ ಆಗಿರಲಿ, ವೈದ್ಯ ಹೇಳ್ಕೊಟ್ಟಿದ್ದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡ್ತಿದ್ದೀರಾ ನೋಡಿ. ನನ್ನ ಎಕ್ಸ್ಪೀರಿಯನ್ಸಲ್ಲಿ ನನ್ನ ಹತ್ರ 100 ಜನ ಪೇಷಂಟ್ ಬಂದರೆ ಒಂದು 30ರಿಂದ 40 ಜನ ಕರೆಕ್ಟಾಗಿ ಫಾಲೋ ಮಾಡ್ತಾರೆ, ಇನ್ನು 60 ಜನ ಫಾಲೋ ಮಾಡೋದಿಲ್ಲ. ನೀವು ಫಾಲೋ ಮಾಡದೇ ಇರುವಾಗ ನೀವು ಏನು ಕಾಯಿಲೆಗೆ ಅಂತ ಬಂದಿರ್ತೀರಿ ಅದು ಕ್ಯೂರ್ ಆಗೋದಿಲ್ಲ. ಅದು ಕ್ಯೂರ್ ಆಗದೆ ಇರುವಾಗ ನೀವು ಬ್ಲೇಮ್ ಮಾಡೋದು ಯಾರನ್ನ? ನಾನು ಡಾಕ್ಟ್ರಿಗೆ ಅಷ್ಟು ಫೀಸ್ ಕೊಟ್ಟೆ, ಇಷ್ಟು ಫೀಸ್ ಕೊಟ್ಟೆ, ಮೆಡಿಸಿನ್ಸ್ ಇಷ್ಟು ಕೊಟ್ಟೆ, ನಾನು ಇಷ್ಟು ದಿವಸ ಹೋದೆ, ನನಗೆ ಸರಿ ಹೋಗಲಿಲ್ಲ. ತಪ್ಪು ಎಲ್ಲದು ನಿಮ್ಮ ಹತ್ರ ಇಟ್ಕೊಂಡು ನೀವು ಡಾಕ್ಟ್ರನ್ನ ಬ್ಲೇಮ್ ಮಾಡುವಾಗಿಲ್ಲ, ವೈದ್ಯರನ್ನ ಬ್ಲೇಮ್ ಮಾಡುವಾಗಿಲ್ಲ. ವೈದ್ಯ ಏನಾದರೂ ಅವನು ಫೇಕ್ ಮೆಡಿಸಿನ್ಸ್ ಕೊಟ್ಟು ಅವನಿಗೆ ನಾಲೆಡ್ಜ್ ಇಲ್ಲದೆ ಇದ್ದರೆ, ಅವನಿಗೆ ಅದರಲ್ಲಿ ಅನುಭವ ಇಲ್ಲದೆ ಇದ್ದರೆ,
ಅವನಿಗೆ ಯೋಗದ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೆ, ಅವನು ಬೇಸಿಕ್ ನಾಲೆಡ್ಜು ಇಲ್ಲ ಅಂದರೆ, ಅಥವಾ ಅವನಿಗೆ ಏನು ನಾಲೆಡ್ಜೇ ಇಲ್ಲ ಅಂದರೆ, ಮೆಡಿಸನ್ಸ್ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದರೆ, ಅವನಿಗೆ ಜ್ಞಾನ ಇಲ್ಲ ಅಂದರೆ, ಏನೋ ಪೇಷಂಟನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾನೆ ಅಂದರೆ, ಆವಾಗ ನೀವು ಇವ್ರನ್ನ ಬ್ಲೇಮ್ ಮಾಡಬೇಕು, ಅಂಥವ್ರ ಹತ್ರ ಹೋಗಬಾರ್ದು. ಜೊತೆಗೆ ನಾನು ಮೆಡಿಸನ್ಸ್ಗಳನ್ನು ಇವರು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ, ಅಂದರೆ ಕಷಾಯಗಳನ್ನು. ಮೆಡಿಸನ್ಸ್ ಅಂದರೆ ಇನ್ಯಾವುದು ಅಲ್ಲ. ಸೊ ಈ ಆರ್ಥೋರೈಟಿಸ್ಟ್ಗೆ ಕಷಾಯಗಳು, ಸೊ ನಮ್ಮ ನ್ಯಾಚುರಲ್ ಆಗಿ ಏನು ಸಿಗ್ತವೆ, ನಮ್ಮ ದೈವದತ್ತವಾಗಿ ಸಿಗುವಂತಹ ಕಷಾಯಗಳನ್ನು ಮನೆಗಳಲ್ಲೇ ನಾನೇ ಕಷ್ಟಪಟ್ಟು ಜ್ಯೂಸ್ಗಳು ಮಾಡ್ಕೊಡ್ತೀನಿ. ಸೊ ನೀವು ಶುಂಠಿ ತಗೊಬನ್ನಿ, ಬೆಳ್ಳುಳ್ಳಿ ತಗೊಬನ್ನಿ, ಪೆಪ್ಪರ್ ತಗೊಬನ್ನಿ, ಗಾರ್ಲಿಕ್ ತಗೊಬನ್ನಿ, ಎಲ್ಲ ಪಾಪ ಅವ್ರ ಹತ್ರನೇ ತರಿಸ್ಕೊಂಡು ಅದೆಲ್ಲ ಪೇಸ್ಟ್ಗಳು ಮಾಡಿಟ್ಕೊಂಡು ಅದಕ್ಕೆ ಇನ್ನೊಂದಷ್ಟು ಮೆಡಿಸಿನ್ಸ್ಗಳನ್ನು ಆ್ಯಡ್ ಮಾಡಿಕೊಂಡು ಮನೆಯಲ್ಲೇ ನಮ್ಮದೇ ಗ್ಯಾಸು, ನಮ್ಮದೇ ಸ್ಟವ್, ನಮ್ಮದೇ ಮಿಕ್ಸಿ, ನಾನು ಕಷ್ಟಪಟ್ಕೊಂಡು ಅದೆಲ್ಲ ಸೋಸಿ ಅದೆಲ್ಲ ಕುದಿಸಿ ಆರಿಸಿ ಇವ್ರು ಕೊಡ್ತೀನಿ. ಯಾಕೆಂದರೆ ಇವ್ರು ಮನೆಗಳನ್ನು ಮಾಡ್ಕೊಳ್ಳೋದಿಲ್ಲ, ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇವ್ರಿಗೆ ಬೇಗ ಕ್ಯೂರ್ ಆಗೋಲ್ಲ ಅಂತ ಅಷ್ಟೆಲ್ಲ ಕೇರ್ ಮಾಡ್ತೀನಿ. ಒಬ್ರಿಗಲ್ಲ, ಬರೋರು ಪ್ರತಿಯೊಬ್ಬರಿಗೂ ಕೇರ್ ಮಾಡ್ತೀನಿ. 1 hour ಅವ್ರಿಗೆ ಟ್ರೀಟ್ಮೆಂಟ್ ಅಂತ ಹೇಳಿರ್ತೀನಿ, 2 hour 3 hour ತಗೊತೀನಿ. ಆಯ್ತಾ? ಒಂದು ಕಾಯಿಲೆಗೆ ಅಂತ ಬರ್ತಾರೆ, 4 ಕಾಯಿಲೆಗೆ ಟ್ರೀಟ್ಮೆಂಟ್ ತಗೋತಾರೆ. ಅದೆಲ್ಲ ಕೆಲವೆಲ್ಲ ಫ್ರೀಯಾಗೆ ಮಾಡ್ಕೊಟ್ಬಿಡ್ತೀನಿ. ಆದರೂ ಕೂಡ ನಮ್ಮಂಥವ್ರು ನೀವು ಸರಿಯಾಗಿ ಯೂಸ್ ಮಾಡ್ಕೊಳ್ಳೋದಿಲ್ಲ ಅಂದರೆ ಅದು ನಿಮ್ಮ ಅವಿವೇಕ, ಅಜ್ಞಾನ ಅಂತ ಹೇಳ್ಬೋದು ಅಷ್ಟೇ. ಸೊ ಇದನ್ನು 20 ಸಾರಿ ಮಾಡಿ, ಕ್ಲಾಕ್ ವೈಸು, ಆಂಟಿ ಕ್ಲಾಕ್ ವೈಸ್. ಸೊ ಆಮೇಲೆ ನೆಕ್ಸ್ಟು ಫುಲ್ ಸ್ಟ್ರೆಚ್ ಮಾಡಿ, ಹ್ಯಾಂಡ್ಸನ್ನು ಉಸಿರು ಬಿಡ್ತಾ ಬಿಡಿ. ಫುಲ್ ಹ್ಯಾಂಡನ್ನು ಸ್ಟ್ರೆಚ್ ಮಾಡಿ, ಅಬ್ಡಮನ್ನಿಂದ ಕೆಳಗಡೆ ಹೊಟ್ಟೆಯಿಂದ ಚೆಸ್ಟು, ಲಂಗ್ಸು, ಶೋಲ್ಡ್ರು, ಕೈಗಳು, ಎಲ್ಬೋ ಎಲ್ಲ ಮೇಲೆ ಎತ್ತಿ ಆರಾಮಾಗಿ ಉಸಿರು ಬಿಡ್ತಾ ತಲೆ ಮೇಲೆ ಕೈ ಇಟ್ಕೊಳ್ಳಿ. ಸೊ ನೆಕ್ಸ್ಟು ನೋಡಿ, ಹೀಗೆ ಮಾಡಿ ನೇರ ಕುಂತ್ಕೊಂಡು ಬ್ರೀತ್ ಔಟ್, ಬ್ರೀತ್ ಔಟ್. ನಿಂತ್ಕೊಳ್ಬೇಕು ನೋಡಿ. ಇದು ಬ್ಯಾಕ್ಗೆ ಎಷ್ಟು ರಿಲೀಫ್ ಕೊಡ್ತದೆ ಅಂದರೆ ತುಂಬ ರಿಲೀಫ್ ಕೊಡ್ತದೆ ನೋಡಿ. ಬೆಳಗ್ಗೆಯಿಂದ ನಾನು ಒಂದು 20-25 ಕ್ಲಾಸ್ ಯೋಗ ಮಾಡಿದ್ದೀನಿ ನೋಡಿ. ಈ ಸ್ಟ್ರೆಚ್ಚನ್ನು ಮಾಡಿದ್ರೆ ಬ್ಯಾಕ್ಗೆ ಒಳ್ಳೆ ರಿಲೀಫ್ ಕೊಡ್ತದೆ. ಈ ಸರ್ವೆಕಲ್ಲಿಂದ ಹಿಡಿದು ಕೆಳಗಡೆ ತನಕ ಫುಲ್ ಬ್ಯಾಕಿಗೆ ಒಳ್ಳೆ ರಿಲೀಫ್ ಬರ್ತದೆ ಇದು ನೋಡಿ. ಹೀಗೆ ಉಸಿರು ತಗೊಳ್ಳಿ, ಉಸಿರು ಬಿಟ್ಟು ಫುಲ್ ಸ್ಟ್ರೆಚ್ ಮಾಡಿ. ನಿಮಗೆ ಸರ್ವೈಕಲ್ ಸ್ಪಾಂಡಿಲೈಟಿಸು ಅಥವಾ ಡಿಸ್ಪಲ್ಸಿಂಗು, ಡಿಸ್ಲಿಪ್ಪು, ಅಥವಾ ಬೆಳಗ್ಗೆದ ಕೆಲಸ ಮಾಡಿರ್ತೀರಿ, ಸ್ಟ್ರೈನ್ ಆಗಿರ್ತದೆ, ಬಟ್ ಒಳ್ಳೆ ರಿಲ್ಯಾಕ್ಸ್ ಕೊಡ್ತದೆ. ಪೈನ್ ಬರುತ್ತೆ ಅಂತ ಬಿಟ್ಬಿಡಬಾರ್ದು, ಮಾಡಬೇಕು. ನಿಮ್ಗೆ ಪರ್ಮನೆಂಟ್ ಪೈನ್ ಹೋಗಬೇಕು ಅಂದರೆ ಇದು ಟೆಂಪ್ರವರಿ ಪೈನ್. ಆಸನಗಳಲ್ಲಿ ನಿಮಗೆ ಫಿಸಿಯೋಥೆರಪಿನಲ್ಲಿ ತುಂಬ ಕಾಯಿಲೆಗಳನ್ನು ಕ್ಯೂರ್ ಮಾಡ್ಕೋಬಹುದು ವಿತೌಟ್ ಮೆಡಿಸನ್ಸ್. ಲೈಫ್ ಲಾಂಗ್ ಮತ್ತೆ ನಿಮಗೆ ರಿಪೀಟ್ ಆಗದಾಗೆ ನೀವು ಊಟ ನಿದ್ರೆ ಹೇಗೆ ಮಾಡ್ತೀರೋ ಅದನ್ನು ನೀವು ಬಿಟ್ಟರು ನಿಮಗೆ ಏನು ಸಮಸ್ಯೆಗಳಾಗಲ್ಲ, ಆರೋಗ್ಯ ಚೆನ್ನಾಗಿರ್ತದೆ. ಬಟ್ ಯೋಗ, ಪ್ರಾಣಾಯಾಮ, ಧ್ಯಾನ, ಈ ಫಿಸಿಯೋಥೆರಪಿ ಎಕ್ಸಸೈಸಸ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಇದನ್ನು ಲೈಫ್ನ ಒಂದು ಅವಿಭಾಜ್ಯ ಅಂಗ ಅನ್ಕೊಂಡು ಮಾಡಬೇಕು. ಕಷ್ಟಪಟ್ಟು ಮಾಡಬಾರ್ದು. ಇಷ್ಟಪಟ್ಟು ಮಾಡಿದ್ರೆ ನಿಮಗೆ ಮನುಷ್ಯನಿಗೆ ಬರಬೇಕಾದಂಥ 11,000 ಕಾಯಿಲೆಗಳಲ್ಲಿ ಯಾವುದೂ ಬರೋದಿಲ್ಲ. ನಿಮಗೆ ಯಾವ ಲ್ಯಾಬೊರೇಟರಿಗೂ ಹೋಗಬೇಕಾಗಿಲ್ಲ, ನೀವು ಯಾವುದ ಸ್ಕ್ಯಾನಿಂಗು ಮಾಡಿಸ್ಬೇಕಾಗಿಲ್ಲ, MRI ಮಾಡಿಸ್ಬೇಕಾಗಿಲ್ಲ, CT ಸ್ಕ್ಯಾನ್ ಮಾಡಿಸ್ಬೇಕಾಗಿಲ್ಲ, ಎಕ್ಸ್ರೇ ಮಾಡಿಸ್ಬೇಕಾಗಿಲ್ಲ. ಸೊ ಗಂಟೆಗಟ್ಟಲೆ ಹೋಗೋ ಹಾಸ್ಪಿಟಲ್ ಹತ್ರ ಕೂತ್ಕೋಬೇಕಾಗಿಲ್ಲ, ಸರ್ಜರಿಗಳು ಬೇಕಾಗೋದಿಲ್ಲ, ಲಕ್ಷಗಟ್ಟಲೆ ಹಣ ಬೇಕಾಗುವಂತಹ ಅವಶ್ಯಕತೆ ಬರೋದಿಲ್ಲ. ರೋಗ ಮುಕ್ತರಾಗಿರಬಹುದು ಯೋಗದಿಂದ. ಅಂದರೆ ಸರಿಯಾದ ಎಕ್ಸ್ಪರ್ಟ್ ಟೀಚರ್ಸ್ ಆಗಬೇಕು, ಎಕ್ಸ್ಪರ್ಟ್ ಗುರು ಆಗಬೇಕು. ಇಲ್ಲಿ ಇವಾಗ ಜಸ್ಟ್ ಒಂದು ಸರ್ಟಿಫಿಕೇಟ್ ಯಾರು ಬೇಕಾದರೂ ಕೊಡ್ತಾರೆ, ಎಲ್ಲಿ ಬೇಕಾದರೂ ಸಿಗ್ತದೆ, ಯಾರು ಬೇಕಾದರೂ ಬಂದ್ರೂ ಸರ್ಟಿಫಿಕೇಟ್ ತೊಗೊಂಡ್ಬರ್ಬೋದು. ಸರ್ಟಿಫಿಕೇಟ್ ತೊಗೊಂಡವರೆಲ್ಲ ವೈದ್ಯರು ಅಲ್ಲ, ಸರ್ಟಿಫಿಕೇಟ್ ತೊಗೊಂಡವರೆಲ್ಲ ಇಟ್ಕೊಂಡವರೆಲ್ಲ ಅವರು ಯೋಗ ಟೀಚರ್ಸು ಅಲ್ಲ. 1000 ಜನ ಬಂದಿರ್ಬೇಕಾದ್ರೆ 1000 ಜನನ್ನು ದುಡ್ಡು ಕೊಟ್ಟು ಸರ್ಟಿಫಿಕೇಟ್ ಸಿಗ್ತದೆ. ಆದರೆ ಎಕ್ಸ್ಪರ್ಟ್ ಯಾರು ಯೋಗದಲ್ಲಿ ಅಥವಾ ವೈದ್ಯಕೀಯದಲ್ಲಿ ಎಕ್ಸ್ಪರ್ಟ್ ಇರ್ತಾರೋ, ಮತ್ತು ಜನರನ್ನ ಯಾರು ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೋ, ವೈದ್ಯೋ ನಾರಾಯಣ ಹರಿ, ವೈದ್ಯನೇ ದೇವರು ಅಂತ ಯಾರು ಅನ್ಕೊಂಡಿರ್ತಾನೋ, ನನ್ನನ್ನು ವೈದ್ಯ, ನಾನು ದೇವರು ಅಂತ ಜನ ನನ್ನನ್ನು ನಂಬ್ಕೊಂಡು ಬಂದಿರ್ತಾರೆ. ಅವ್ರಿಗೆ ಮೋಸ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು, ದಗ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಅನಾವಶ್ಯಕವಾಗಿ ದುಡ್ಡನ್ನ ಕಿತ್ಕೊಂಡು ತಿನ್ನಬಾರ್ದು, ಧರ್ಮವಾಗಿ ನಡ್ಕೋಬೇಕು. ಅದನ್ನು ಫಾಲೋ ಮಾಡಲಿಲ್ಲ ಅಂದ್ರೆ ಅವ್ರ ಕರ್ಮ, ನಾವೇನು ಮಾಡೋಕ್ಕೆ ಬರೋದಿಲ್ಲ. ನಾವು ಎಷ್ಟು ಅಡ್ವೈಸ್ ಮಾಡಬೇಕು ಅಷ್ಟು ಅಡ್ವೈಸ್ ಮಾಡಬೇಕು, ಎಷ್ಟು ತಿಳುವಳಿಕೆ ಜ್ಞಾನ ಕೊಡಬೇಕು, ನಮ್ಮ ಧರ್ಮ ಅದನ್ನು ನಾವು ಮಾಡಬೇಕು. ಸೊ ಇದು ತುಂಬ ರಿಲೀಫ್ ಕೊಡ್ತದೆ. ಇದಿಷ್ಟನ್ನು ಇವರು ಡೈಲಿ ಮಾಡಿಕೊಂಡು, ಸೊ ಏನೇನು ತಿನ್ನಬಾರ್ದು ಅಂತ ಹೇಳಿರ್ತೀವಿ ಅದನ್ನು ತಿಂದೆ, ಏನೇನನ್ನ ತಿನ್ನಿ ಅಂತ ಹೇಳಿರ್ತೀವಿ ಅಂಥದ್ದನ್ನು, ಹಸಿರು ಸೊಪ್ಪು ತರಕಾರಿಗಳನ್ನು ಯಥೇಚ್ಛವಾಗಿ ತಿನ್ನಿ. ಡಯಾಬಿಟಿಕ್ ಇರೋರು, ಸೊ ಈ ಅದು ಮತ್ತು ಸ್ವೀಟ್ ಪೊಟ್ಯಾಟೊ, ಕನ್ನಡದಲ್ಲಿ ಹೇಳ್ತೀನಿ, ಗೆಣಸು, ಮತ್ತು ಕುಂಬಳಕಾಯಿ, ಸಿಹಿಗುಂಬಳ, ಕ್ಯಾರೆಟು, ಬೀಟ್ರೇಟು, ಮತ್ತು ತುಂಬ ಸ್ವೀಟ್ ಇರುವಂತಹ ಹಣ್ಣುಗಳು, ಹೈಬ್ರಿಡ್ ಹಣ್ಣುಗಳು, ಮತ್ತು ಕಾಫಿ, ಟೀ, ಮೈದಾ,
ಸುಗರು, ಸೊ ಗೋಧಿ ಮತ್ತು ಪಾಲಿಶ್ ಮಾಡಿದಂತಹ ಅಕ್ಕಿ, ಇದಿಷ್ಟನ್ನು ದಯವಿಟ್ಟು ಬಿಟ್ಬಿಡ್ಬೇಕು. ನಂಬರ್ 1 ಗೋಧಿ, ನಂಬರ್ 2 ಸಕ್ಕರೆ. ಈ ಆರ್ಥೋರೈಟಿಸ್ರೆಲ್ಲ ಉಪ್ಪನ್ನು ಕಡಿಮೆ ತಿನ್ನಿ. ಆರ್ಥೋರೈಟಿಸ್ಗೆ ಉಪ್ಪನ್ನು ಕಡಿಮೆ ತಿನ್ನಬೇಕು. ಯಥೇಚ್ಛವಾಗಿ ನೀರು ಕುಡಿಬೇಕು. ಸೊಪ್ಪನ್ನು ನೀವು 2 ಟೈಮ್, ದಿನದಲ್ಲಿ 2 ಟೈಮ್ ಸೊಪ್ಪನ್ನು ಚೆನ್ನಾಗಿ ತಿನ್ನಿ. ಮೊಳಕೆ ಕಾಳುಗಳನ್ನು ತಿನ್ನಿ, ಆಯಿತಾ. ತರಕಾರಿಗಳನ್ನು ಫ್ರೆಶ್ ಆಗಿರೋದನ್ನು ತಗೊಂಡು ತಿನ್ನಿ. ಈ ಹೈಬ್ರಿಡು, ಈ ತುಂಬ ಈ ಫರ್ಟಿಲೈಸರ್ ಹೊಡೆದಿರುವಂತಹ ವಿಷಯುಕ್ತ ಆಹಾರ ಸೊಪ್ಪುಗಳನ್ನು ಅವಾಯ್ಡ್ ಮಾಡಿ. ಫ್ರೆಶ್ ಆಗಿರೋದನ್ನು ಸಿಕ್ಕೋದನ್ನು ನೋಡಿ ಅಂಥದ್ದನ್ನು ಸೊಪ್ಪುಗಳನ್ನು ಚೆನ್ನಾಗಿ ಯೂಸ್ ಮಾಡಿ. ರೈಸನ್ನು ಕಡಿಮೆ ಮಾಡಿ. ಅದು ಕೆಂಪಕ್ಕಿ ಅನ್ನ ಮೇಲ್ಗಡೆ ಅದನ್ನು ಒಟ್ಟು ತೆಗೆದೇ ಇರುವಂತಹದ್ದು, ಪಾಲಿಶ್ ಆಗದೇ ಇರುವಂತಹದ್ದನ್ನು ತಿನ್ನಿ. ಗೋಧಿನ ಸ್ಟಾಪ್ ಮಾಡಿ, ಶುಗರ್ ಸ್ಟಾಪ್ ಮಾಡಿ. ಮತ್ತು ಆಯಿಲ್ ಯಾವುದು ಬೇಡ. ಕೊಬ್ಬರಿ ಎಣ್ಣೆನಲ್ಲಿ ಬೇಕಾದರೆ ಅಥವಾ ಗಾಣದ ಎಣ್ಣೆನಲ್ಲಿ ಬೇಕಾದ್ರೆ ತಗೊಂಡು ಬಂದು ಅದನ್ನು ತಿನ್ನಿ, ಲಿಮಿಟಾಗಿ ತಿನ್ನಿ. ತುಪ್ಪನ ಚೆನ್ನಾಗಿ ಯೂಸ್ ಮಾಡಬೇಕು, ತುಪ್ಪ ತಿನ್ನಿ. ಸೊ ಈ ಥರದನ್ನ ಡಯಟನ್ನು ಅಂದರೆ ಡಯಟ್ ಅಂದರೆ ಯಾವುದು ಒಳ್ಳೆಯ ಆಹಾರಗಳಂತ ಹೇಳ್ಕೊಟ್ಟಿರ್ತೀವಿ, ಪ್ರತಿದಿನ ಹೇಳಿರ್ತೀವಿ ಕ್ಲಾಸ್ಗಳಲ್ಲಿ ಅಥವಾ ಟ್ರೀಟ್ಮೆಂಟ್ ಬಂದಾಗ ಪ್ರತಿದಿನ ಅಡ್ವೈಸ್ ಮಾಡ್ತಿರ್ತೀನಿ. ಸೊ ಲೈಫ್ ಸ್ಟೈಲ್ ಹೇಗಿರಬೇಕು, ಫುಡ್ ಸ್ಟೈಲ್ ಇರಬೇಕು, ಮನುಷ್ಯ ಹೇಗಿರಬೇಕು, ಸ್ಟ್ರೆಸ್ ಹೇಗೆ ಮಾಡ್ಕೋಬಾರ್ದು, ಪ್ರತಿ ಒಂದನ್ನು ಗಂಟೆಗಟ್ಟಲೆ ಹೇಳ್ತಿರ್ತೀನಿ. ಸೊ ಫಾಲೋ ಮಾಡೋದಿಲ್ಲ, ಫಾಲೋ ಮಾಡದೇ ಇರೋದು ನಿಮ್ಗಳ ತಪ್ಪು. ಸೊ ಅದನ್ನು ಫಾಲೋ ಮಾಡ್ಕೊಂಡು ಹೋದರೆ ಸೊ 100 ಅಲ್ಲ 1000% ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಹಾಗೆ ಆಗ್ತದೆ. ಸೊ ದಯಮಾಡಿ ನಮ್ಮದು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ನಲ್ಲಿ ಎಲ್ಲ ಕಡೆ ನಮ್ಮದು ವಿಡಿಯೋಗಳು, ಸಾವಿರಾರು ವಿಡಿಯೋಗಳು ಸಿಗ್ತದೆ. ಸೊ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಅಥವಾ ಯೋಗ ಗುರು ಅಂತ ಟೈಪ್ ಮಾಡಿದ್ರು ಬರ್ತದೆ. ಟ್ರೆಡಿಷನಲ್ ಆಯುರ್ವೇದ ಡಾಕ್ಟರ್ KV ಮಹಾದೇವ್ ಅಂತರೂ ಟೈಪ್ ಮಾಡ್ತದೆ, ಬಂದರೆ ಬರ್ತದೆ. ನಮ್ಮದು ಕಾಂಟ್ಯಾಕ್ಟ್ ನಂಬರ್ 9945123126, ತ್ಯಾಗರಾಜನಗರ, ಬೆಂಗಳೂರು. ಸೊ ವಿಡಿಯೋ ತುಂಬ ಲೆಂತ್ ಆಯಿತು. ಇದು ಅಪ್ಲೋಡ್ ಮಾಡೋದಕ್ಕೆ 3-4 ದಿವಸ ಆಗ್ತದೆ ಅಂತ ಅನ್ಕೋತೀನಿ. ನಿಮಗೆ ಯಾವುದೇ ರೀತಿ ಈ ಥರ ಸಮಸ್ಯೆಗಳಿದ್ರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು.